ಒಂದು ನಾಟಕಕ್ಕೆ ಹೆಸರಿಟ್ಟಿದ್ರು, ನೀವು ಹುಟ್ಟಿದ್ದು ಯಾರಿಗೆ ಅಂತ. ನಾನು ಕೇಳಿ ಗಾಬರಾಗ್ಬಿಟ್ಟೆ, ನಾನು ಏನಿದು ಅಂತ ಹೇಳಿ. ಆ ಥರದ್ದೆಲ್ಲ ಇಟ್ಬಿಟ್ಟಿದ್ದಾರೆ. ಆ ನಾಟಕಗಳಿಗೆ ನಾವು ಸೆಟ್ ಹಾಕಕ್ಕೆ ಹೋಗ್ತಿದ್ವಿ. ಏನು ಸಕ್ಕದಾಗಿ ಆ್ಯಕ್ಟ್ ಮಾಡ್ತೇವೆ, ನಾವೆಲ್ಲರೂ ವಿಜಿಲ್ ಹೊಡಿತಾಯಿದ್ವಿ. ಅವನು ಕರೆಂಟ್ ಶಾಕ್ ಹೊಡೆಯೋದತ್ರ ನಿಮ್ಮವ್ರು ಆಪಾಡ್ರು ಅಂತಿದ್ದಾನೆ. ನಾವು ಯಾರು ಅವ್ನು ಮಾಡೋದು ಸಹ ಮೀಸೆನೇ ತೆಗಿಯೋಕ್ಕಾಗ್ತಾಯಿಲ್ಲ ಅವ್ನಿಗೆ. ಅವ್ನು ರಿಟ್ಟಲ್ಲಿ ರಾತ್ರಿ ಅವ್ನ ಮುಖದ ಮೇಲೆ ಕಾಲಿಟ್ಟು ಎಳಿತವ್ರಿಗೆ ಅದು ಬರ್ತಾನೆ ಇಲ್ಲ. ಅಂದರೆ ದೊಡ್ಡ ಮೀಸೆ ಹಾಕ್ಬಿಟ್ಟಿದ್ದಾನೆ, ಗೌಡನ ಪಾತ್ರ. ಕೆಟ್ಟ ಅವ್ನು ಏನು ಸುಳಿ ಮಗ ಹಿಂಗೆ ಮಾಡ್ಬಿಟ್ನಪ್ಪ ಅಂತೀವಲ್ಲ, ಹಂಗೆ ಆಗೋದು. ಡೋಲಕ್ ನುಡಿಸ್ತೇನೆ. ಹಾಂ, ನನಗೆ ಡೋಲಕ್ ನುಡ್ಸೋದು ಬರುತ್ತೆ. ಅದಾದಮೇಲೆ ಮುಂಚೆ ಕಾಂಗೋ ನುಡಿಸ್ತಿದ್ದೆ. ಕಾಂಗೋ ಅಂತ ಒಂದು ಇನ್ಸ್ಟ್ರೂಮೆಂಟ್ ಇದೆ, 3 ಬರುತ್ತೆ, ಒಂದು ಬೇಸು, ಒಂದು ಮದ್ದ, ಒಂದು ತಾರಕ ಅಂತೇಳಿ. ಸೊ ಅದನ್ನು ನಾನು ಕಂಪ್ನಿ ನಾಟಕದಲ್ಲಿ ಕಲ್ತಿದ್ದೆ. ನನಗೆ 2 ಸತಿ ಬಿಗ್ ಬಾಸ್ ಆಫರ್ ಬಂದಿತ್ತು, ನಾನು ಹೋಗಿಲ್ಲ. ನನ್ನ ವ್ಯಕ್ತಿತ್ವಕ್ಕೆ ಹೊಂದಲ್ವೇನೋ ಅಥವಾ ನಾನೇನೋ ಅದಕ್ಕೆ ಹೊಂತೀನಿ ಇಲ್ವನೋ ಒಂದೇನೋ ತುಂಬ ದ್ವಂದ್ವದಲ್ಲಿ ಮತ್ತು ಇನ್ಯಾರ್ಯಾರೋ ಮಾತು ಕೇಳ್ಕೊಂಡು ಸುಮ್ಮನಿದ್ದೆ ನಾನು. ಒಂದು ದಿವಸ ನಾವೆಲ್ಲರೂ ಮನೆಯಲ್ಲಿ ಕೂತಾಗ ಅಮ್ಮ ನಮ್ಮೆಲ್ಲರಿಗೂ ತಲೆಯನ್ನು ಕೊಬ್ಬರಿನ ಹಚ್ಚುತ್ತಿದ್ದಳು. ಹಚ್ಚುವಾಗ ಅಪ್ಪ ಬಂದು ಏನು ಮಾಡುತ್ತಿದ್ದಾರೆ ಅಂತ ಕೇಳಿದರು. ನಾವೆಲ್ಲ ಕೊಬ್ಬರಿನ ಕುಡಿದು ಸತ್ತೋದೆವು. ಹೀಗೆ ಅದಕ್ಕೆ ಅರ್ಥವೇ ಇರ್ತಿರಲಿಲ್ಲ. ಸುಮ್ಮನೆ ಒಂದು ಕತೆ ಹೇಳೋದು ಅದಕ್ಕೆ. ಹಾಂ, ಸೊ ಹಾಗಾಗಿ ಅವನು ಕಾಮಿಡಿಯನ್ ಕಣ, ಅವನು ಕಾಮಿಡಿ ಮಾಡ್ತಾನಲ್ಲ. ಬಟ್ ಈ ಜಗತ್ತಿಗೆ ಇವತ್ತಿಗೂ ಲೆಜೆಂಡರಿ ಉಳಿದಿರುವುದು ಚಾರ್ಲಿ ಚಾಪ್ಲಿನ್ ಕಾಮಿಡಿಯನ್ ಮಾಡಿ. ಅದು ತುಂಬ ಜನ ಗೊತ್ತಿಲ್ಲ. ಎಷ್ಟೋ ಸತಿ ಬೆಡ್ಡಲ್ಲಿರುವ ಪೇಷಂಟ್ಗಳಿಗೆ ನೀವು ನಗಿಸಿದ್ದೀರಿ, ನಿಮ್ಮ ಕಾಮಿಡಿ ನೋಡಿ ನಕ್ಕಿದ್ದೀರಿ ಅಂತಂದಾಗ ಆವಾಗ ಕಣ್ಣಲ್ಲಿ ನೀರು ತುಂಬಿರುತ್ತೆ, ತುಂಬ ಹಾನಿ ಉಂಟು ಮಾಡುತ್ತೆ. ನಂಗೆ ಅದ್ರ ಬಗ್ಗೆ ತುಂಬ ನೋವಿದೆ. ಬಟ್ ಏನಂದರೆ ನಮ್ಮನ್ನು ಆಳುವಂತಹ ಮೇಲ್ಗಡೆ ಇರುವ ಮಾಲೀಕರು, ಅದ್ರ ಮೇಲ್ಗಡೆ ಇರುವ ಮಾಲೀಕರು ನಂಬರ್ ಬೇಕು ಅಂತಾರೆ. ನಿಮ್ಗೆ ಗೊತ್ತಿದೆ ನಂಬರ್ ಅಂದರೆ ಏನು ಅಂತೇಳಿ. ನಾನು ಕೆಲಸ ಇದ್ದಾಗ ನಾನು ಕ್ಯಾಬ್ ಓಡಿಸಿದ್ದೀನಿ ರೀ. ನಮಸ್ಕಾರ, ಈ ದಿನ .comಗೆ ಸ್ವಾಗತ. ನಾನು GM ಪವಿತ್ರ. ನಗುವು ಸಹಜದ ಧರ್ಮ, ನಗಿಸೋದು ಪರಧರ್ಮ, ನಗುತ್ತಾ ಕೇಳುತ್ತಾ ನಗಿಸುವ ಅತಿಶಯ ಧರ್ಮ ಅಂತ DVG ಅವರು ಹೇಳಿದ್ದಾರೆ. ನಗಿಸೋದು ಅಷ್ಟೊಂದು ಸುಲಭದ ಕೆಲಸ ಅಲ್ವೇ ಅಲ್ಲ. ನಾಟಕದ ಮೂಲಕ ನಟನೆ ಕಲಿತು ಸಿನಿಮಾ ಧಾರಾವಾಹಿಗಳಲ್ಲಿ ಗುರುತಿಸಿಕೊಂಡಿರುವಂಥ ಹಲವು ಕಲಾವಿದರು ರಂಗಭೂಮಿ ನಂಟನ್ನು ಇನ್ನೂ ತನಕ ಬಿಟ್ಟಿಲ್ಲ. ಸೊ ಬಿಡುವು ಸಿಕ್ಕಾಗ ನಾಟಕಗಳನ್ನು ನೋಡುವ, ಅಭಿನಯಿಸೋ ಮೂಲಕ ತಮ್ಮ ಕಲೆಯ ಬೇರನ್ನು ಆರಾಧಿಸ್ತಾರೆ. ಅದೇ ರೀತಿ ರಂಗಭೂಮಿಯನ್ನು ಆರಾಧಿಸುವ, ಸಿನಿಮಾ ಧಾರಾವಾಹಿಗಳಲ್ಲಿ ಮಿಂಚಿರುವ ಹಾಸ್ಯ ಕಲಾವಿದ ಅಪ್ಪಣ್ಣ ರಾಮದುರ್ಗ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ, ಈ ದಿನಕ್ಕೆ ಸ್ವಾಗತ. ಸರ್, ಈಗ ನಿಮ್ಮದು ಜರ್ನಿ ಅಂತ ನಾವು ನೋಡಿದಾಗ ಚಿಕ್ಕಂದಿನಿಂದಾನು ನೀವು ಒಂದು ಬಡತನವನ್ನು ಹೆಗಲ ಮೇಲೆ ಹೊತ್ಕೊಂಡು ಬೆಳೆದವರು, ಜೊತೆಗೆ ಕೊರಿಯರ್ ಬಾಯ್ ಆಗಿ ಕೆಲಸ ಮಾಡಿದ್ದೀರಿ. ಅಷ್ಟೇ ಅಲ್ಲ, ಈವನ್ ನೀವೀಗ ಕಲಾವಿದರಾಗಿದ್ದೀರಿ ಅಂತಂದರೆ ನಿಮ್ಮಮ್ಮಂಗೆ ಫಸ್ಟ್ ಆಫ್ ಆಲ್ ನೀವು ಕಲಾವಿದ ಆಗೋದು ಇಷ್ಟ ಇರಲಿಲ್ಲ ಅನ್ನೋದನ್ನು ಸಹ ನಾವು ಕೇಳ್ಪಟ್ವಿ. ಈಗ ನೀವು ಕಲಾವಿದ ಆಗಿದ್ದೀರಾ. ಅದು ನಿಮ್ಮ ಜರ್ನಿಯನ್ನು ಶುರು ಮಾಡಿದ್ದು ನೀವು ಹಾಸ್ಯ ಕಲಾವಿದನಿಂದ, ಈಗ ಹೀರೋ ಆಗಿ ಸಹ ಮಿಂಚೋಕೆ ಹೊರಟಿದ್ದೀರಾ. ಎಷ್ಟು ಬೇಜಾರಿದೆ, ಎಷ್ಟು ಖುಷಿ ಇದೆ? ನಿಮ್ಮ ಈ ದಿನ .com ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ. ಕರ್ನಾಟಕದ 50 ವರ್ಷಗಳ ಎಲ್ಲ ವಿಷಯಗಳನ್ನು ಒಮ್ಮೆಗೆ ಓದಿ, ನಿಮ್ಮ ಮಕ್ಕಳಿಗೂ ಓದಿಸಿ. ಇನ್ನೇಕೆ ತಡ, ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ. ನಮ್ಮ ಚಿತ್ರರಂಗದ ಒಂದು ಬೇಜಾರದ ಸಂಗತಿ ಏನಂದರೆ, ಒಬ್ಬ ನಟ ಒಂದು ಕಾಮಿಡಿ ಮಾಡಿಬಿಟ್ಟ ಅಂದರೆ ಅವನನ್ನು ಕಾಮಿಡಿಗೆ ಸ್ಟಿಕಾನ್ ಆಗಿ ನೋಡ್ತಾರೆ. ಅದೊಂದು ನನಗೆ ಭಾಳ ಬೇಜಾರಾಗುವಂಥ ಸಂಗತಿ. ಒಬ್ಬ ನಟನ ಹಾಗೆ ನೋಡಬಾರ್ದು. ಅದಕ್ಕೆ ಬೇರೆ 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 ಥರದ ಪಾತ್ರಗಳ ಮಾಡುವಂಥ ಶಕ್ತಿ ಪ್ರತಿಯೊಬ್ಬ ನಟನಿಗೂ ಇದೆ, ಪ್ರತಿಯೊಬ್ಬ ನಟಿಗೂ ಇದೆ. ಹಾಗಾಗಿ ನನಗೆ ಅದಕ್ಕೆ ನಾನು ಕಾಮಿಡಿ ಕಿಲಾಡಿ ಮಾಡಿದ ತಕ್ಷಣ ಬರೀ ಕಾಮಿಡಿ ಪಾತ್ರಕ್ಕೆ ಯಾವತ್ತೂ ಸೀಮಿತನಾಗಲಿಲ್ಲ. ನಾನು ಆ್ಯಕ್ಚುಲಿ ನನ್ನ ಇಂಡಸ್ಟ್ರಿ ಜರ್ನಿ ಶುರು ಮಾಡಿದ್ದು ನಾನು ಫಸ್ಟು ಸೀರಿಯಲಿಂದ, ಧಾರಾವಾಹಿ, ಸ್ಮಾಲ್ ಸ್ಕ್ರೀನಲ್ಲಿ ಮಾಡಿದ ಫಸ್ಟ್ ಪಾತ್ರಗಳು ನಾನು ವಿಲನ್ ಪಾತ್ರಗಳು ಮಾಡಿದ್ದೀನಿ, ಸೀರಿಯಸ್ ಪಾತ್ರಗಳು ಮಾಡಿದ್ದೀನಿ. ಅದಾದ ಮೇಲೆ ಆಕಾಶದೀಪ ಅಂತ ಒಂದು ಸೀರಿಯಲ್ ಬಂತು, ಸ್ಟಾರ್ ಸುವರ್ಣದಲ್ಲಿ. ಅದರಲ್ಲಿ ಸೆಕೆಂಡ್ ಹೀರೋ ಆಗಿ ಕೆಲಸ ಮಾಡೋಕ್ಕೆ ಶುರು ಮಾಡಿದೆ. ಅದು ಕೂಡ ಸೀರಿಯಸ್ ರೋಲು. ಅದಾದ ಮೇಲೆ ನಾನು ಸಿಹಿ ಕೈ ಚಂದ್ರ ಅವರ ಪ್ರೊಡಕ್ಷನಲ್ಲಿ ಪಾರ್ವತಿ ಪರಮೇಶ್ವರ ಅಂತ ಒಂದು ಸೀರಿಯಲ್ ಬಂತು. ನಾನು ಅದರಲ್ಲಿ 3ನೇ ರೀಪ್ಲಸ್ ಹೀರೋ ಆಗಿದ್ದೆ. ಆವಾಗ ಕಾಮಿಡಿ ಅಂತ ಶುರು ಆಯಿತು. ಸೊ ಅಲ್ಲಿಂದ ನನ್ನ ಜರ್ನಿ. ಅದಕ್ಕಿಂತ ಮುಂಚಿತವಾಗೆಲ್ಲ ನಾನು ಸೀರಿಯಸ್ ಪಾತ್ರಗಳು ಮಾಡಿ. ಸೊ ಹಾಗೆ ನಮಗೇನೆಂದರೆ, ಈ ಒಂದು ಪಾತ್ರವನ್ನು ಸ್ಟಿಕಾನಾಗಿ ಇಟ್ಕೊಂಡು ನೋಡೋದನ್ನು ಬಿಟ್ಟು ಬೇರೆ ಬೇರೆ ಎಲ್ಲ ಆಯಾಮಗಳಲ್ಲೂ ಎಲ್ಲ ನಟರುಗಳನ್ನು ನೋಡಬೇಕು ಅನ್ನೋದು ಆಶಯ ಒಂದು. ಇನ್ನು ಖುಷಿ ವಿಚಾರ ಏನಂದರೆ,
ಒಂದು ನಮ್ಮ ನಂಬಿ ಯಾರೋ ಒಬ್ಬ ನಿರ್ಮಾಪಕ ಒಂದು ಫುಲ್ ಫ್ಲಡ್ ಸಿನಿಮಾಗೆ ಬಜೆಟ್ ಹಾಕಿ ನನ್ನನ್ನು ಇಟ್ಕೊಂಡು ಇನ್ನೊಬ್ಬ ನಟರಿದ್ದಾರೆ ಚೇತನ್ ಅಂತ ಹೇಳಿ, ಅವರು ಯಾರೇ ನೀ ಮೋಹಿನಿ ಸೀರಿಯಲ್ ಹೀರೋ ಅವರು ನಾನು ಮತ್ತು ಚೈತ್ರ ಆಚಾರ್ ಅವರು ಇನ್ನೊಬ್ಬರ ಹೀರೋಯಿನು 4 ಜನ ಸೇರಿ ಒಂದು ಅದ್ಭುತವಾದಂತಹ ಸಸ್ಪೆನ್ಸ್ ಥ್ರಿಲ್ಲರ್ ಕಂಟೆಂಟ್ ಸಿನಿಮಾವನ್ನು ಮಾಡಿದ್ದೀವಿ. ಇನ್ನೇನು ಕೆಲವೇ ದಿನಗಳಲ್ಲಿ ಚಿತ್ರಮಂದಿರಕ್ಕೆ ಬರುತ್ತೆ ಅನ್ನೋದು ಭಾಳ ಖುಷಿ ವಿಚಾರ. ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ ಸರ್ ಫಸ್ಟ್ ಆಫ್ ಆಲ್. ಆಮೇಲೆ ಮತ್ತೊಂದಂತಂದ್ರೆ ಈಗ ನೀವು 2 ರೋಲ್ಗಳನ್ನು ಮಾಡಿದ್ದೀರಿ. ಹಾಸ್ಯ ಕಲಾವಿದನಾಗಿಯೂ ನಿಮ್ಮ ಜರ್ನಿ ಇದೆ, ಈಗ ಜೊತೆಗೆ ಹೀರೋ ಆಗಿಯೂ ಸಹ ಜರ್ನಿ ಇದೆ. ಸಾಮಾನ್ಯವಾಗಿ ಹೀರೋ ಆದವರು ಹಾಸ್ಯ ಕಲಾವಿದ ಆಗೋದು ಕಡಿಮೆ, ಆದರೆ ಈಗ ನೀವು ಹಾಸ್ಯ ಕಲಾವಿದರಿಂದ ಹೀರೋ ಆಗ್ತಿದ್ದೀರಾ. ಸೊ ನಿಮಗೆ 2 ರೋಲಲ್ಲೂ ಏನು ವ್ಯತ್ಯಾಸ ಅನಿಸುತ್ತೆ? ಯಾವುದು ನೀವು ಜಾಸ್ತಿ ಎಂಜಾಯ್ ಮಾಡಿದ್ದು? ವ್ಯತ್ಯಾಸ ಅಂತ ಏನಿಲ್ಲ, ಅಲ್ಲಿ ಎಲ್ಲದರಲ್ಲೂ ನಟನೆನೇ ಮಾಡಬೇಕು ನಾವು. ಭಾವಗಳು ಅವೇ, ಸ್ವಲ್ಪ ಸಣ್ಣ ಬದಲಾವಣೆಗಳಾಗ್ಬೋದು ಅಷ್ಟೇ. ಒಂಚೂರು ಇದಕ್ಕೆ ಬಾಡಿ ಲ್ಯಾಂಗ್ವೇಜ್ ಜಾಸ್ತಿ ಇರಬೇಕು, ಅದಕ್ಕೊಂಚೂರು ಕಡಿಮೆ ಇರ್ಬೋದು ಅಷ್ಟೇ, ಬಿಟ್ಟರೆ ವ್ಯತ್ಯಾಸ ಅಂಥದ್ದೇನೂ ಇಲ್ಲ. ಬೇರೆ ಬೇರೆ ಪಾತ್ರಗಳನ್ನು ಮಾಡುವಾಗ ಮತ್ತು ಎಲ್ಲದ ಪಾತ್ರಗಳು ಏನು ಕೇಳುತ್ತೆ, ಒಂದು ಪ್ರಾಮಾಣಿಕವಾದ ಡೆಡಿಕೇಶನ್ ಕೇಳುತ್ತೆ. ಅದು ತುಂಬ ಕಡಿಮೆ ನಮ್ಮಲ್ಲಿ. ಅದನ್ನು ನಾನು ತಮಿಳ್ ಆ್ಯಕ್ಟ್ರ್ಗಳಲ್ಲಿ ನೋಡಿದ್ದೀನಿ, ತೆಲುಗು ಆ್ಯಕ್ಟ್ರ್ಗಳಲ್ಲಿ ನೋಡಿದ್ದೀನಿ, ಹಿಂದಿ ಆ್ಯಕ್ಟ್ರ್ಗಳಲ್ಲಿ, ಮಲಯಾಳಂ ಇತ್ತೀಚೆಗೆ ತುಂಬ ಡೆಡಿಕೇಟೆಡ್ ಕೆಲಸ ಮಾಡ್ತಾರೆ. ಒಂದು ಪಾತ್ರ ಜೊತೆ ತುಂಬ ಕೂತ್ಕೊಂಡು ಕೆಲಸ ಮಾಡ್ತಾರೆ, ಕುಸರಿ ಕೆಲಸ ಮಾಡ್ದಂಗೆ ಮಾಡ್ತಾರೆ ಅವರು, ಪ್ರತಿಯೊಂದನ್ನು ಬಿಡಿಸಿಬಿಡ್ರೆ. ಹಂಗೆ ನಮ್ಮಲ್ಲೂ ಕೂಡ ಆಗಬೇಕು ಅನ್ನೋದು ಭಾಳ ಆಸೆ ಇದೆ ನನಗೆ. ಇತ್ತೀಚಿನ ನಟರುಗಳೆಲ್ಲ ತುಂಬ ಅದನ್ನು ಪ್ರಯತ್ನ ಮಾಡ್ತಿದ್ದಾರೆ. ಅದರಲ್ಲಿ ಈ ಒಂದಿಷ್ಟು ಜನ ಹಳಬರಲ್ಲೂ ಅದು ತುಂಬ ಕಮಿಟ್ಮೆಂಟ್ ಇತ್ತು. ಬಟ್ ಈಗ ಏನಂದರೆ ಇವತ್ತು ಬಂದವು ನಾಳೆ ಹೀರೋ ಆಗಬೇಕು ಅನ್ನೋನು ತುಂಬ ಜನ ಇದ್ದಾರೆ ನಮ್ಮಲ್ಲಿ ನಟಿಯರಲ್ಲಿ. ಅದು ಸ್ವಲ್ಪ ಕಷ್ಟ ಅಂತ. ಆ್ಯಕ್ಚುಲಿ ಈ ಜನ್ರೇಷನಲ್ಲಿ ಸ್ವಲ್ಪ ಜಾಸ್ತಿ ಹಾಗನ್ಸುತ್ತೆ ಅಲ್ವಾ? ಹೌದು. ಅಂದರೆ ಇವತ್ತು ನಾನು ಬಂದೆ ಇವತ್ತು ದುಡ್ಡು ಮಾಡಬೇಕು ಅಂತ ಹೆಂಗೆ ಈ ಜನ್ರೇಷನ್ ಅವ್ರಿಗೆ ಥಿಂಕಿಂಗ್ ಇರುತ್ತೋ ಅದೇ ಥರ ನಾನು ಇವತ್ತು ಬಂದೆ ನಂಗೆ ನಾಳೆನೇ ಹೀರೋ ರೋಲ್ ಸಿಕ್ಬಿಡ್ಬೇಕು ಅನ್ನೋ ಥರ ಎಲ್ಲ ಇಂಡಸ್ಟ್ರಿಯಲ್ಲೂ ಅದಿದೆ. ಈಗ ಲೈಕ್ ನಿಮ್ಮ ಮೀಡಿಯಾದಲ್ಲೂ ಕೂಡ ಅದಿದೆ. ಇಮಿಡಿಯೇಟ್ ನಾಳೆನೇ ಬಂದು ನಾನು ಚೀಫ್ ಹೆಡ್ ಆಗ್ಬಿಡ್ಬೇಕು, ನಾನು ಮೇನ್ ಎಡಿಟರ್ ಆಗಬೇಕು, ನಾನು ಇಮಿಡಿಯೇಟ್ ಟ್ಯಾಂಕರ್ ಆಗಬೇಕು ಅಂತಿದೆ. ಬಟ್ ಒಂದು ಅನುಭವ ಬೇಕಲ್ಲ. ಒಂದು ಯಾರ್ದೋ ಒಬ್ಬ ಮನುಷ್ಯನ ಬಗ್ಗೆ ನೀವು ಇಂಟರ್ವ್ಯೂ ಮಾಡ್ತೀರಂದ್ರೆ ನಿಮಗೆ ಅವನ ಇಡೀ ಜೀವನದ ಕತೆ ಗೊತ್ತಿರಬೇಕು, ಅಥವಾ ಅವನನ್ನು ಕೆದಕುವಂಥ ಶಕ್ತಿ ನಿಮ್ಮೊಳಗಡೆ ಇರಬೇಕು. ಹಾಗಾಗಿ ನಮಗೆಲ್ಲವೂ ನನ್ನ ಇಂಡಸ್ಟ್ರಿಯಲ್ಲೂ ಅಷ್ಟೇ, ಒಂದು ಪಾತ್ರ ಮಾಡ್ತೇನೆ, ಆ ಪಾತ್ರದ ಹಿನ್ನೆಲೆನ ತಿಳ್ಕೊಂಡು ಕೆಲಸ ಮಾಡೋಕ್ಕೆ ನಾನು ಯಾವತ್ತು ಟ್ರೈ ಮಾಡ್ತೀನಿ ಹೊರತು ಸುಮ್ಮನೆ ಒಂದು ಪಾತ್ರ ಸಿಕ್ಕಿದೆ ಅಂತ ಸುಮ್ಮನೆ ದುಡ್ಡು ಕೊಡ್ತಾರೆ ಹೋಗಿ ಮಾಡಿಬಿಡು ಅಂತ ನಾನು ಯಾವತ್ತು ಮಾಡೋಕ್ಕೆ ಹೋಗಲ್ಲ. ಹಂಗೆ ಮಾಡೋದಾಗಿದ್ರೆ ನಾನು ಇವಾಗ 1000 ಪಾತ್ರಗಳು ಮಾಡ್ತಿದ್ದೆ, ಇಷ್ಟೊತ್ತು ತುಂಬ ಬ್ಯುಸಿ ಇರ್ತಿದ್ದೇನೆ. ನಾನು ಹಂಗಲ್ಲ, ಚೂಸಿ ಆಗಿದ್ದೀನಿ, ಒಂದಿಷ್ಟು ಇದೇ ಪಾತ್ರಗಳು ಮಾಡ್ತೀನಿ ಅಂತ ಮಾಡ್ತಾಯಿದ್ದೀನಿ. ಈಗ ನಿಮ್ಮ ಸಿನಿಮಾದ ಬಗ್ಗೆ ಹೇಳಿ. ಈಗಾಗಲೇ ನೀವು ಹೇಳಿದಿರಿ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂತ. ಎಷ್ಟು ಸಿನಿಮಾ ರಿಲೀಸ್ ಆಗ್ತಾ ಇದೆ ಸದ್ಯದಲ್ಲಿ, ಮತ್ತು ಎಷ್ಟು ಲೈನಪ್ಪಲ್ಲಿದೆ? ಸದ್ಯದಲ್ಲಿ ಇರುವಂಥದ್ದು ಒಂದು 3 ಚಿತ್ರ ಲೈನಪ್ಪಲ್ಲಿದೆ. 3 ಚಿತ್ರದಲ್ಲಿ ನಾನು ನಾಯಕ ಅನ್ನೋದಕ್ಕಿಂತ ಮುಖ್ಯ ಪಾತ್ರ ಮಾಡಿದ್ದೀನಿ ಅಂತ ಅದನ್ನು ಪದ ಬಳಸೋಕ್ಕೆ ಇಷ್ಟಪಡ್ತೇನೆ. ಒಂದೊಂದು ಮುಖ್ಯ ಪಾತ್ರ ಮಾಡಿದ್ದೀನಿ. 2 ಚಿತ್ರ ಇದೆ, ಒಂದು ಆ್ಯಪಲ್ ಕಟ್ಟು, ಇನ್ನೊಂದು ಯಾರಿಗೂ ಹೇಳಬೇಡಿ. ಯಾರಿಗೂ ಹೇಳಬೇಡಿ ಅನ್ನೋದು ಯಾರಿಗೂ ಹೇಳಬೇಡಿ ಅಂತ ಈಗ ನಮ್ಮ ಜೊತೆ ಹೇಳಿಬಿಟ್ರಿ. ಇಲ್ಲ, ಅನಂತ್ ನಾಗ್ ಸರ್ ಒಂದು ಹಳೆಯ ಸಿನಿಮಾದ ಟೈಟ್ಲ್ ಅದು. ಆ ಟೈಟ್ಲನ್ನು ನಾವು ಮತ್ತೆ ಇದನ್ನು ಈ ಹೊಸ ಚಿತ್ರಕ್ಕೆ ಇಟ್ಟಿದ್ದೀವಿ. ಹಾಗಾಗಿ ಆ ಚಿತ್ರ ಎಲ್ರಿಗೂ ಹೇಳಿ ನೀವು. ಯಾರಿಗೂ ಹೇಳಬೇಡಿ ಅನ್ನೋ ಚಿತ್ರ ಫಸ್ಟು ನಾನು ಮಾಡಿದ್ದು ಆ ಚಿತ್ರ. ನಾನು ಕಾಮಿಡಿ ಕಿಲಾಡಿಗಳು ಆಗ್ತಿದ್ದಂಗೆ ಜಿಗರ್ ತಂಡ ಸಿನಿಮಾ ಡೈರೆಕ್ಟ್ರು ಶಿವಗಣೇಶನ್ ಅವರು ಇಮಿಡಿಯೇಟ್ ನಾನು ಸೆಲೆಕ್ಟ್ ಮಾಡಿ, ಆಮೇಲೆ ಸುನೀಲ್ ಸರು ಆ ಸ್ಕ್ರಿಪ್ಟಿಗೆ ನನ್ನ ಅಪ್ರೂವಲ್ ಮಾಡಿ ಹೀರೋ ಅಂತ ಅನೌನ್ಸ್ ಮಾಡಿದ್ರು, ಅದು ಮುಖ್ಯ ಪಾತ್ರಕ್ಕೆ ಅನೌನ್ಸ್ ಮಾಡಿದ್ರು. ಸೊ ಆ ಒಂದು ಫುಲ್ ಫ್ಲಡ್ ಸಿನಿಮಾ ಮಾಡೋದು ಭಾಳ ನಂಗೆ ಖುಷಿ ಇದೆ. ಆ ಸಿನಿಮಾ ಬಗ್ಗೆ ಮನಸಾರೆ ಕೆಲಸ ಮಾಡಿದ್ದೀನಿ. ಅದಾದಮೇಲೆ ಆ್ಯಪಲ್ ಕಟ್ಟು ಮತ್ತು ಇನ್ನೊಂದು ಚಿತ್ರ ಬಂತು. ಸೊ 2 ಚಿತ್ರಗಳು ಈಗ ಲೈನಪ್ಪಲ್ಲಿ ಮಾರ್ಚಲ್ಲಿ ಹಿಂದೆ ಮುಂದದಲ್ಲಿ ಬರ್ತಿದ್ದಾರೆ. ಒಂದು ಮಾತಾಡ್ಕೊಂಡು ಬನ್ನಿ ಅಂತ ನಾವು ಹೇಳಿದ್ದೀವಿ. ಈಗ 2 ಪ್ರಚಾರ ಶುರು ಆಗುತ್ತೆ. ಈಗ ಸಾಮಾನ್ಯವಾಗಿ ಈಗ ನಿಮ್ಮನ್ನು ನಾವೆಲ್ಲ ನೋಡಿರೋದು ಅಥವಾ ಅಭಿಮಾನಿಗಳು ನೋಡಿರೋದು ಒಬ್ಬ ಹಾಸ್ಯ ಕಲಾವಿದನಾಗಿ, ನಿಮ್ಮ ಕಾಮಿಡಿ ಸೆನ್ಸ್ಗಳನ್ನು ನೋಡಿ, ಕಾಮಿಡಿ ಕಿಲಾಡಿಗಳನ್ನು ನೋಡಿ, ಅದನ್ನೆಲ್ಲ ನೋಡಿ ನಾವು ನಿಮ್ಮನ್ನು ಹಾಸ್ಯ ಕಲಾವಿದ ಅಂದ್ಕೊಂಡು ಆ್ಯಕ್ಚುಲಿ ನಮ್ಮ ಎಲ್ಲರ ಮೈಂಡ್ ಸೆಟ್ಟಲ್ಲೂ ಅದು ಕೂತೋಗ್ಬಿಟ್ಟಿದೆ. ಸೊ ಈಗ ನಾನು ನಿಮಗೆ ಹಾಸ್ಯದ ಬಗ್ಗೆ ಪ್ರಶ್ನೆ ಮಾಡೋದಿದ್ರೆ, ಸಾಮಾನ್ಯವಾಗಿ ಈಗ ನಿಮ್ಮದು ಇಡೀ ಲೈಫಲ್ಲಿ ಯಾವುದಾದ್ರೂ ಒಂದು ಮರಿಲಿಕ್ಕೆ ಆಗೋದಿಲ್ಲ, ಇಂಥ ಒಂದು ಕೆಟ್ಟ ಕಾಮಿಡಿ ನನ್ನ ಲೈಫಲ್ಲಿ ನಡೆದೇ ಇಂಥ ಮರಿಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ಏನಾದರೂ ಇದೆಯಾ? ಆ್ಯಕ್ಚುಲಿ ನಮ್ಮ ಭಾಷೆಯಲ್ಲಿ ನಮ್ದು ಆ ಕಡೆ ಶಿರ್ಸಿ ಕಡೆ ಎಲ್ಲ ನಮ್ಮದು ಕೆಟ್ಟ ಕಾಮಿಡಿ ಅಂತಂದರೆ ಅಸಹ್ಯ ಕಾಮಿಡಿ ಅಂತಲ್ಲ, ಅತ್ಯದ್ಭುತವಾದ ಕಾಮಿಡಿಗೆ ನಾವು ಆ್ಯಕ್ಚುಲಿ ಕೆಟ್ಟ ಕಾಮಿಡಿ ಅಂತ ಹೇಳ್ತೀವಿ. ಅದರ ಅರ್ಥದಲ್ಲಿ ಈ ನಮ್ಮ ಉತ್ತರ ಕರ್ನಾಟಕದಲ್ಲಿ ಏನು ಮಸ್ತನ್ ಮಾಡ್ತಾನಪ್ಪ ಸೊಳೆ ಮಗ ಅಂತ ಹೇಳ್ತಾರಲ್ಲ. ಸೊ ಹಾಗಾಗಿ ಅದು ಬೈದಂಗೆ ಇರುತ್ತೆ, ಬಟ್ ಅದನ್ನು ನಾವು ಹೊಗಳಿಕೆ ಅಂತ ಹೇಳ್ತೀವಿ, ಮಸ್ತ್ ಮಾಡ್ತಾನೆ ಸೊಳೆ ಮಗ ಅಂತ. ಹಾಗೆ ಆ ಥರದ್ದು ಭಾಳ ಅದ್ಭುತ
ನಾನು ನೀನಾಸಂ ಅಲ್ಲಿ ನಾನು ಪಾಸ್ಔಟ್ ಆಗಿರೋ ಹುಡುಗ. ನಾನು ರಂಗಭೂಮಿಯ ಜರ್ನಿ ಶುರು ಮಾಡಿದ್ದೆ ವೃತ್ತಿ ರಂಗಭೂಮಿಯಿಂದ. ವೃತ್ತಿ ರಂಗಭೂಮಿಯಲ್ಲಿ ನಾನು ಟಿಕೆಟ್ ಹರಿತಾ ಇದ್ದೆ, ಅನೌನ್ಸರಾಗಿ ಕೆಲಸ ಮಾಡ್ತಿದ್ದೆ. ಸೊ ಅಲ್ಲಿಂದ ಶುರುವಾದಾಗ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ನಾನು ಪ್ರತಿ ಕ್ಷಣವೂ ಅದನ್ನು ಎಂಜಾಯ್ ಮಾಡ್ತಾನೆ ಬಂದಿದ್ದೀನಿ. ನನಗೆ ಆ ಪ್ರತಿ ಜರ್ನಿಯಲ್ಲೂ ಒಂದು ಟರ್ನ್ ಇದೆಯಲ್ಲ, ಅಂದರೆ ನಾನು ವೃತ್ತಿ ರಂಗಭೂಮಿಯಿಂದ ನೀನಾಸಂ ಬಂದೆ, ನೀನಾಸಂನಿಂದ ಕಿರುತೆರೆಗೆ ಬಂದೆ, ಕಿರುತೆರೆಯಿಂದ ಸಿನಿಮಾಗೆ ಬಂದೆ, ಸಿನಿಮಾದಿಂದ ರಿಯಾಲಿಟಿ ಶೋ ಒಳಗೆ ಹೋದೆ, ಮತ್ತು ಸಿನಿಮಾಗೆ ಬಂದೆ. ಈ ಎಲ್ಲ ಜರ್ನಿಗಳಲ್ಲೂ ನನಗೆ ಪ್ರತಿ ಸಾರಿನೂ ನನಗೆ ವಾ ಅನಿಸ್ತಾನೆ ಹೋಗಿದೆ. ಇದೇನೋ ಹೊಸ್ತನ ಇದೆ, ಇದನ್ನೋ ಕಲಿಯೋಕ್ಕಿದೆ, ಇದ್ರ ಜೊತೆ ಏನೋ ಮಾಡಬೇಕು ನಾನು, ಈ ಜರ್ನಿ ನನಗೆ ಭಾಳ ಚೆನ್ನಾಗಿ ಏನೋ ಮಜಾ ಕೊಡ್ತಿದೆ ಅಂತಂದಾಗ. ಮತ್ತು ಇನ್ನೊಂದೇನೆಂದರೆ ನಮ್ಮದು ಹುಡುಕಾಟದ ಗುಣ ಮತ್ತು ಹೊಸದಕ್ಕೆ ತೆರೆಕೊಳ್ಳುವ ಮನೋಭಾವ ನಮ್ಮನ್ನು ಯಾವಾಗಲೂ ಕೈ ಹಿಡಿದು ಮುಂದಕ್ಕೆ ಕರ್ಕೊಂಡು ಹೋಯ್ತೆ ಹೊರತು ಹಿಂದಕ್ಕೆ ಬರಲಿಲ್ಲ. ತುಂಬ ಜನ ನನ್ನ ಜೊತೆಗೆ ಬಂದಂಥ ನಟರುಗಳು ಅಲ್ಲೇ ಉಳಿದ್ಬಿಟ್ರು, ಕೆಲವರು ವಾಪಸ್ ರಿವರ್ಸ್ ಹೋಗ್ಬಿಟ್ರು, ಆಮೇಲೆ ಮತ್ತೆ ವಾಪಸ್ ರಂಗಭೂಮಿಗೆ ಹೋಗ್ಬಿಟ್ರು, ಅದೆಲ್ಲ ಆಗೋಯ್ತು. ಬಟ್ ನಂದೇನಾಗಿತ್ತು, ನನ್ನ ಒಂದು ಗುರಿ ಇಟ್ಕೊಂಡಿದ್ದೆ ನಾನು. ಇಲ್ಲಿ ಹೋಗ್ಬೇಕು ನಾನು ಅಂತ, ಆ ಡೆಸ್ಟಿನಿ ಇಟ್ಕೊಂಡು ಆ ಡೆಸ್ಟಿನಿ ಹೆಂಗಾರು ಮಾಡಿ ರೀಚ್ ಆಗಬೇಕು ಅಂತಲೇ ನಾನು ನನ್ನ ಪ್ರತಿ ತಿರುವಿನಲ್ಲೂ ಚೇಂಜಸ್ಗಳು ತೊಗೊಂಡು ಹೊಸದನ್ನ ತೆರೆಕೊಂಡು ಹೋಗ್ತಿದ್ದೆ. ಹಾಗಾಗಿ ನಂಗೆ ಪ್ರತಿ ಕ್ಷಣವೂ ಎಲ್ಲ ಜಾಗದಲ್ಲೂ ಅದ್ಭುತನೇ ಅನಿಸ್ತಾ ಬಂದಿದೆ. ಹಾಗಾಗಿ ವಿಶೇಷವಾಗಿ ಅಂತ ಏನೂ ಇದಿಲ್ಲ. ಇನ್ನು ಬಿಟ್ಟರೆ ನಾನು ಮುಂಚೆ ಈ ಅಮೆಚೂರ್ ನಾಟಕಗಳಿಗೆ ಸೆಟ್ ಹಾಕಕ್ಕೆ ಹೋಗ್ತಿದ್ದೆ. ಅದಕ್ಕೆ ನಮ್ಮ ಕಡೆ ಸರ್ವಿಸ್ ಕಂಪನಿ ಅಂತಾರೆ, ಅದಕ್ಕೆ ಸಾಮಾಜಿಕ ನಾಟಕಗಳು ಆಡೋದು ಅಂತಾರೆ. ಮತ್ತು 18 ವರ್ಷದಿಂದ ಕತೆ ಹೇಳ್ತಾರೆ ನಾನು. ಅವಾಗೆಲ್ಲ ನಾವೇನು ಸೆಟ್ ಹಾಕಕ್ಕೆ ಹೋಗ್ತಿದ್ದೆ ನಾನು. ಊರವರು ಒಂದು ನಾಟಕ ಕಲ್ತಿರ್ತಾರೆ, ರಾಮಾಯಣನೋ, ಈ ನಮ್ಮ ಕಡೆ ಎಲ್ಲ ರಕ್ತರಾತ್ರಿ, ದೇವಿ ಮಹಾತ್ಮೆ, ಆಮೇಲೆ ಕುರುಬನ ಕೊಡ್ಲಿ, ಆಮೇಲೆ ಇನ್ನೊಂದು ವಿಚಿತ್ರವಾಗಿ ಹೆಸರಿಟ್ಟಿರ್ತಾರೆ ನಮ್ಮ ಕಡೆ ಎಲ್ಲ. ನೀವು ಕೇಳಿಬಿಟ್ರೆ ಗಾಬರಿ ಆಗ್ಬಿಡ್ತೀರಿ. ನೀವು ಒಂದು ನಾಟಕಕ್ಕೆ ಹೆಸರಿಟ್ಟಿದ್ರು, ನೀವು ಹುಟ್ಟಿದ್ದು ಯಾರಿಗೆ ಅಂತ. ನಾನು ಕೇಳಿ ಗಾಬರಿ ಆಗ್ಬಿಟ್ಟೆ, ನಾನು ಏನಿದು ಅಂಥೇಳಿ. ಆ ಥರದ್ದೆಲ್ಲ ಇಟ್ಬಿಟ್ಟಿದ್ದಾರೆ. ಆ ನಾಟಕಗಳಿಗೆ ನಾವು ಸೆಟ್ ಹಾಕಕ್ಕೆ ಹೋಗ್ತಿದ್ವಿ. ಅವತ್ತೇನಾಗ್ಬಿಟ್ಟಿತ್ತಲ್ಲಿ, ಅವನು ವಿಲನ್ ಮಾಡಿದ ಪಾತ್ರಧಾರಿ ಇಲ್ಲೆಲ್ಲ ಲೈಟ್ ಹಾಕ್ಕೊಂಡ್ಬಿಟ್ಟಿದ್ದಾನೆ, ಮೆಣ್ಕ ಲೈಟು ಇಲ್ಲೆಲ್ಲ ಹಾಕ್ಕೊಂಡ್ಬಿಟ್ಟಿದ್ದಾನೆ. ಅವ್ನು ಗ್ರ್ಯಾಂಡ್ ಲುಕ್ಕಲ್ಲಿ ಕಾಣಬೇಕು. ಹಾಕ್ಕೊಂಡಿರೋದೇ ಅವನು ಆಲ್ರೆಡಿ ಭಾಳ ಮಿಂಚುವಂಥ ಬಟ್ಟೆ, ಆದರೂ ಅದ್ರ ಮೇಲೆ ಲೈಟಿನ ಸರ ಹಾಕ್ಕೊಂಡಿದ್ದಾನೆ, ಇಲ್ಲಿ ಹಾಕ್ಕೊಂಡಿದ್ದಾನೆ. ಅದ್ರದ್ದು ಪ್ಲಗ್ ಅಲ್ಲೇ ತುರುಕಿದ್ದಾರೆ ಮೇಲ್ಗಡೆ, ಕರೆಂಟ್ ಪ್ಲಗ್ಗು. ಅದು ಎಳ್ಕೊಂಡು ಬರ್ತಾಯಿದ್ದಾನೆ, ಅದನ್ನು ತುರ್ಕೊಂಡು ಹಿಂಗೆ ಜೊತೆಲಿ ಹಿಡ್ಕೊಂಡು. ಅದ್ರದ್ದು ಮೀಟ್ರ್ ಬರುತ್ತೆ ಗೊತ್ತಾ, ಅದು ಹಿಡ್ಕೊಂಡು ಬರ್ತಿದ್ದಾನೆ. ಮೆಟ್ಲ ಇಳಿದು ಬರ್ಬೇಕು ಅವನು. ಮೆಟ್ಲ ಇಳಿದು ಬಂದ ತಕ್ಷಣ ಏನಂದ್ರೆ ಸಿಚುವೇಶನ್, ಮೇಲ್ಗಡೆ ಒಂದೊಂದು ಹಾರ್ಟ್ ಕೆಳಗಡೆ ಇಳಿಯುತ್ತೆ, ಹಾರ್ಟಿಗೆ ಬೆಂಕಿ ಹಚ್ತಾರೆ. ಆ ಬೆಂಕಿಯಲ್ಲಿ ನೀವು ಸಿಗರೇಟ್ ಹಚ್ಕೊಂಡು ಗೈಸಿ ನಗಬೇಕು. ಇದು ಸಿಚುವೇಶನ್ನು. ಆ ಹಾರ್ಟ್ ಬಿಡೋಕ್ಕೆ ನಮಗೆ ಹೇಳಿದ್ದಾರೆ, ಮೇಲ್ಗಡೆಯಿಂದ ಕೆಳಗಡೆ ಹಾರ್ಟ್ ಬಿಡೋಕ್ಕೆ. ನಾವು ಯಾರೋ ಒಬ್ಬ ನಮ್ಮ ಹುಡುಗನ ಕೂರಿಸಿದ್ದೀವಿ ಮೇಲ್ಗಡೆ, ಅವ್ನು ಬೆಂಕಿ ಹಚ್ಚಿ ಕೆಳಗಡೆ ಬಿಡಬೇಕು. ಇವನು ಬರ್ತಿದ್ದಾನೆ, ಏನಾಗ್ಬಿಟ್ಟಿದೆ, ಆ ಮೆಟ್ಲ ಇಳಿಯೋ ಸ್ಪೀಡ್ ಇದೆಯಲ್ಲ, ಅದು ನಮ್ಮಲ್ಲಿ ಏನಂದ್ರೆ ಭಾಳ ಈ ಪ್ಯಾಡಲ್ಲೇ ಮ್ಯೂಸಿಕ್ ಕೊಡ್ತಾರೆ, ಧನ್ 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 ಅಂತ. ಆ ಮ್ಯೂಸಿಕ್ ಕೊಡ್ತಿದ್ದಾರೆ, ಆ ಸ್ಪೀಡಲ್ಲಿ ಇಳಿತಿದ್ದಾನೆ. ಇಳಿಯೋ ಟೈಮಲ್ಲಿ ಏನಾಗ್ಬಿಟ್ಟಿದೆ, ಅದು ಒಳಗಡೆ ವೈರ್ ಹರಿದ್ಬಿಟ್ಟಿದೆ. ಇಲ್ಲಿ ಆ ಹಿಂಗೆ ತಲೆಗೆ ಅಲ್ಲಾಡಿಸ್ಬೇಕಾರೆ ವೈರ್ ಹರಿದ್ಬಿಟ್ಟು ಅವ್ನಿಗೆ ಕರೆಂಟ್ ಹೊಡೆಯೋಕ್ಕೆ ಶುರು ಆಗ್ಬಿಟ್ಟಿದೆ ಒಳಗಡೆ. ಅವನು ಆ ಕರೆಂಟ್ರಲ್ಲಿ ಹಿಂಗೆಲ್ಲ ಮಾಡ್ತಿದ್ದಾನೆ. ನಾವು ಏನು ಚೆನ್ನಾಗಿ ಆ್ಯಕ್ಟ್ ಮಾಡ್ತಿದ್ದಾನೆ ಇವನು, ಏನು ಸಕ್ಕದಾಗಿ ಆ್ಯಕ್ಟ್ ಮಾಡ್ತಿದ್ದಾನೆ. ನಾವೆಲ್ಲರೂ ವಿಜಿಲ್ ಹೊಡಿತಾಯಿದ್ದೀವಿ, ಅವನು ಕರೆಂಟ್ ಶಾಕ್ ಹೊಡೆಯೋದತ್ರ ನಿಮ್ಮವ್ರು ಆಫ್ ಮಾಡ್ರು ಅಂತಿದ್ದಾನೆ. ನಾವೆಲ್ಲರೂ ಏನು ಭಾಳ ಚೆನ್ನಾಗಿ ಮಾಡ್ತಿದ್ದಾನೆ ಇವನು, ಸಕದ ಮಾಡ್ತಾವನೆ ಅಂತೇಳಿ ನಾವೆಲ್ಲರೂ ವಿಜಿಲ್ ಹೊಡ್ಕೊಂಡು ಕರೆಂಟ್ ಹೊಡೆದೈತೆ ಅಂತಾನೆ ನಮಗೆ ಗೊತ್ತೇ ಆಗ್ತಿಲ್ಲ. ಅದ್ರ ಮಧ್ಯೆ ಅದೇ ಸ್ಪೀಡಲ್ಲಿ ಅವನೇನು ಮಾಡೋದು, ಮೇಲ್ಗಡೆ ಹುಡುಗ ಅದು ಬೆಂಕಿಯ ಚಿಳಿಸ್ಬಿಟ್ಟು ಆರ್ಟಿಗೆ. ಅವನು ಅದೇ ಇದರಲ್ಲಿ ಹಿಂಗೆ ಅನ್ಕೊಂಡು ಸಿಗರೇಟ್ ಅವ್ನು ಬಾಯಿಗೆ ಹತ್ತಾ ಇಲ್ಲ, ಅದು ಬೆಂಕಿ ಗಾಳಿ ಬೀಸ್ಬಿಡ್ತು ಜೋರಾಗಿ. ಬೆಂಕಿಯೆಲ್ಲ ಅವ್ನ ಮುಖಕ್ಕೆ ಕೊಡೋದು, ಅವ್ನ ತಲೆಗೆಲ್ಲ ಬೆಂಕಿ ಎತ್ತಿ ಕೂದಲೆಲ್ಲ ಸುಟ್ಟೋಗಿ, ಈ ಸಾಧು ಕೋಕಿಲ್ ಅವರೆಲ್ಲ ಕರೆಂಟ್ ಹೊಡೆದ್ರೆ ಒಂದು ಸ್ಟ್ರಾಂಗ್ ಆಗಿ ಕೂದಲುಗಳಾಗ್ತಾವಲ್ಲ, ಹಂಗಾಗಿ ಅವನು ವಿಚಿತ್ರ ಆಕಾರ ಹೋಗ್ಬಿಟ್ಟ. ನಾವು ಅವತ್ತು ಅವ್ನು ನಿಜವಾಗ್ಲೂ ಪಾತ್ರದಲ್ಲಿ ಇನ್ವಾಲ್ವ್ ಆಗಿದ್ದಾನೆ, ನೀನು ಇಡೀ ಪಾತ್ರನೇ ಮ್ಯಾಜಿಕ್ ಮಾಡಿಬಿಟ್ಟೆ ಅಂತ ಅಂದ್ಕೊಂಡಿದ್ದೀವಿ ನಾವು. ಆದರೆ ಮ್ಯಾಜಿಕ್ ಅಲ್ಲ, ಅವ್ನು ನಿಜವಾಗ್ಲೂ ಕರೆಂಟ್ ಹೊಡೆದು ಅದಾದಮೇಲೆ ಅವ್ನು ಎಷ್ಟೋ ವರ್ಷಗಳು ಬ್ರೈನ್ ಎಲ್ಲ ಅವ್ನು ಸ್ಟ್ರಕ್ ಆಗಿ ಅವ್ನು ಸುಧಾರಿಸ್ಕೊಳ್ಳೋಕ್ಕೆ ಭಾಳ ದಿವಸ ಹಿಡಿದೋಗ್ಬಿಡ್ತು. ಹಾಗೆ ಅವ್ರು ನಟನೆ ಮಾಡೋ ಉದ್ವೇಗದಲ್ಲಿ, ಉತ್ಸಾಹದಲ್ಲಿ ಏನು ಮಾಡ್ತಾರಂತ ಗೊತ್ತಾಗಲ್ಲ. ಇನ್ನೊಂದು ಆ್ಯಕ್ಚುಲಿ ಆ ಪಾತ್ರಕ್ಕೆ ಒಂದ್ಸಲ ನಾವು ಒಗ್ಗಿಕೊಂಡ್ರೆ ಮೇ ಬಿ ಒಂಥರ ಆಹ್ವಾನ ಆದಂಗೆ ಅನ್ಸುತ್ತಲ್ವಾ, ಪರಕಾಯ ಪ್ರವೇಶ ಆಗೋದು ಅಂತ ಹೇಳ್ತಾರೆ. ಅಂದರೆ ಅವರೆಲ್ಲ ಪ್ರೊಫೆಷನಲ್ ನಟರುಗಳಲ್ಲ, ಪಾಪ ಅವ್ರಿಗೊಂದು ಹಾಬಿಗೆ ಅಂತ ಮಾಡಿರ್ತಾರೆ, ಅವ್ರಿಗಷ್ಟೆಲ್ಲ ಒಂದು ತೀವ್ರತೆ ಹೋಗಿದ್ದಾರೆ. ಇನ್ನೊಂದು ಅನುಭವದ ಏನಾಗ್ಬಿಟ್ಟಿತ್ತು, ಈ ನಮ್ಮಲ್ಲಿ ಏನಂದರೆ ಮೀಸೆಗಳು ಹಚ್ಕೊಂಡ್ರೆ ಅಂಟಿಸ್ಕೊಳ್ತಾರೆ. ಈ ನೀಟಾಗಿ ಶೇವ್ ಮಾಡ್ಕೊಂಡು ಬಾ ಅಂತ ಹೇಳ್ಬಿಟ್ಟಿದ್ದಾನೆ. ಆ ಕುರಿ ಕೂದಲು, ನಮ್ಮಲ್ಲಿ ಕುರಿ ಕೂದಲು ಸಿಗುತ್ತೆ, ಅದನ್ನು ಮೀಸೆ ಮಾಡಿ ತೊಗೊಂಬಂದ್ಬಿಟ್ಟಿದ್ದಾನೆ. ಅವನಿಗೆ ಸ್ಪಿರಿಟ್ ಗಮ್ ಸಿಕ್ಕಿಲ್ಲ. ಈ ಸ್ಪಿರಿಟ್ ಗಮ್ ಅಂತ ಬರುತ್ತೆ ಮೀಸೆ ಅಂಟ್ಸೋಕ್ಕೆ.
ಅದು ಅಂಟಿಸಿದ್ರೆ ನೀಟಾಗಿ ಕೂತ್ಕೊಳ್ಳುತ್ತದು. ಅದು ಸಿಕ್ಕಿಲ್ಲ, ಅವನು ಈಗ ಅವ್ರೇನಾಗಿರುತ್ತಂದರೆ ದುಡ್ಡು ಕೊಟ್ಟಿರ್ತಾರೆ ಇವರು, ವರ್ಷದಲ್ಲಿ ಒಂದೇ ಸತಿ ನಾಟಕ ಮಾಡೋದು. ಆ ಕ್ಷಣಕ್ಕೆ ಏನೋ ಮಿಸ್ ಆಗಿದೆ ಅಂದರೆ ಅವರು ಎಷ್ಟು ಕೋಪದಲ್ಲಿ ಇರ್ತಾರೆ ಅಂದರೆ ಸ್ವಲ್ಪ ಎಣ್ಣೆಗೆ ಹಾಕ್ಬಿಟ್ಟಿರ್ತಾರೆ, ಹೊಡೆದೇ ಬಿಡ್ತಾರೆ ಆ ಮೇಕಪ್ ಅವನಿಗೆ. ಅವ್ನು ಅದಕ್ಕೇನು ಮಾಡ್ಬಿಟ್ಟಿದ್ದಾನೆ, ಫೆವಿಕ್ವಿಕ್ ಹಾಕ್ಬಿಟ್ಟಿದ್ದಾನೆ ಅವನಿಗೆ ಮೀಸೆಗೆ. ಫೆವಿಕ್ವಿಕ್ ಹಾಕ್ಬಿಟ್ಟು ಅವ್ನು ಮಾಡೋದು ಮೀಸೆನೇ ತೆಗಿಯೋಕ್ಕಾಗ್ತಾಯಿಲ್ಲ ಅವನಿಗೆ. ಅವ್ನು ರಿಟ್ರಲ್ಲಿ ರಾತ್ರಿ ಅವ್ನ ಮುಖದ ಮೇಲೆ ಕಾಲಿಟ್ಟು ಎಳಿತವ್ರಿಂಗೆ, ಅದು ಬರ್ತಾನೆ ಇಲ್ಲ. ಅಂದರೆ ದೊಡ್ಡ ಮೀಸೆ ಹಾಕ್ಬಿಟ್ಟಿದ್ದಾನೆ, ಗೌಡನ ಪಾತ್ರ. ಅದಾದಮೇಲೆ ಅವ್ರ ಮನೆಯಲ್ಲಿ ಕೊಬ್ಬರಿ ಎಣ್ಣೆ ಹಾಕಿ ಅಥವಾ ಏನೋ ಸೀಮೆ ಎಣ್ಣೆ ಹಾಕಿ ತುಂಬ ಟ್ರೈ ಮಾಡಿದ್ದಾರೆ, ಆಗಿದೆ. ಆಮೇಲೆ ಅವ್ನು ಸ್ಕಿನ್ನೇ ಹರ್ಕೊಂಡು ಬಂದುಬಿಟ್ಟಿದೆ. ಆ ಥರದ್ದೆಲ್ಲ ನನಗೆ ತುಂಬ ಅನುಭವಗಳು. ಅಂದರೆ ಪಾಪ ಅವ್ರಿಗೆ ಮಾಹಿತಿ ಇರಲ್ಲ, ನಟನೆ ಮಾಡುವ ಉದ್ವೇಗದಲ್ಲಿ ಅಥವಾ ಏನೋ ಮಾಡಿಬಿಡ್ತೀವಿ ಅನ್ನೋದ್ರಲ್ಲಿ ಹಾಗೆ ತುಂಬ ಆಗೋಗಿದೆ ನನಗೆ ಈ ಥರದ್ದು. ಇವೆಲ್ಲ ನನಗೆ ಹೇಳಿದ್ರೆ ನೀವು, ನಮಗೆ ಆ ಸಿಚುವೇಶನ್ ಭಾಳ ನಕ್ಕಿದ್ದೀವಿ ನಾವೆಲ್ಲ ಇದನ್ನು ನೆನೆಸ್ಕೊಂಡು. ಈಗಲೂ ನನ್ನ ಗುರುಗಳಿದ್ದರು ಅಶೋಕ್ ಗೊಂಡ್ಬಾಳ ಅಂಥೇಳಿ, ಇದೆಲ್ಲ ಅವರು ಜೊತೆಯಲ್ಲಿ ಇದ್ದಾಗ ಆಗಿರೋದು. ನಮ್ಗೆ ಅಂದರೆ ರಿಟ್ರಲ್ಲಿ ನಾವು ಅದನ್ನು ನೆನೆಸ್ಕೊಂಡು ಇವತ್ತು ನಗ್ತೀವಿ. ಎಲ್ಲರೂ ಸೇರಿದ್ರೆ ನಾವು ರಾಮದುರ್ಗಕ್ಕೆ ಹೋದರೆ ನಾನು ಇದೆಲ್ಲ ಸಿಕ್ಕರೆ ನಾವೆಲ್ಲರೂ ಗೆಳೆಯರು ಹಿಂಗೆಲ್ಲ ಆಗಿತ್ತು ಅಂತೇಳಿ ನೆನೆಸ್ಕೊಂಡು ನಗ್ತೀವಿ. ಇದು ನೀವು ಹೇಳಿದ್ರಲ್ಲ ಈಗ ಕೆಟ್ಟ ಕಾಮಿಡಿ, ಏನು ಸುಳಿ ಮಗ ಹಿಂಗೆ ಮಾಡ್ಬಿಟ್ನಪ್ಪ ಅಂತೀವಲ್ಲ, ಹಂಗಾಗೋದು. ಆಮೇಲೆ ಮತ್ತೊಂದಂದ್ರೆ ನಿಮ್ಮ ಇಡೀ ಲೈಫಲ್ಲಿ ಮೇನ್ ಟರ್ನಿಂಗ್ ಪಾಯಿಂಟ್ ಅಂದರೆ ಯಾವುದು? ನೀನಾಸಂ. ಆ್ಯಕ್ಚುಲಿ ನಾನು ನಿಮಗೆ ಕ್ಲೂ ಕೊಡ್ತಿದ್ದೆ. ನಾನೆಂತ ಕ್ಲೂ ಕೊಡ್ತಿದ್ದೆ ಅಂದರೆ ನಿಮ್ಮ ಹೆಂಡತಿ ಈ ವಿಡಿಯೋ ನೋಡ್ತಾ ಇರ್ತಿದ್ರು, ಇಲ್ಲ ನನ್ನ ಮದುವೆ ಆಗಿದ್ದೆ ನನಗೆ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ತಿರೇನೋ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಎರಡೂ ಅಲ್ಲೇ ಆಗಿರೋದು. ನನಗೆ ಸೂರ್ಯಕಲಾ ಸಿಕ್ಕಿರೋದು ಅಲ್ಲೇ, ನಾನು ನೀನಾಸಂ ಬಂದಿರೋದು ನನ್ನ ಟರ್ನಿಂಗ್ ಪಾಯಿಂಟ್. ಯಾಕಂತಂದರೆ ನಾನು ಅದಕ್ಕಿಂತ ಮುಂಚೆ ಊರಲ್ಲಿ ದಟ್ಟ ಉಡಾಳ ದರಿದ್ರ ಹುಡುಗ ನಾನು. ಪೋಲಿ ಹುಡುಗ ನಾನು, ಎಲ್ಲರಿಗೆ ಕಾಲು ಎಳ್ಕೊಂಡು ರೇಗಿಸ್ಕೊಂಡು ಬೈಕೊಂಡು. ಬಟ್ ಅದ್ರ ಜೊತೆಗೆ ಒಂದು ಒಳ್ಳೆ ಮನುಷ್ಯತ್ವ ಇತ್ತು ನಮಗೆ. ಏನು ಮನುಷ್ಯತ್ವ ಇತ್ತು ಅಂದರೆ, ಏನಾದರೂ ಒಂದು ಯಾರೊಬ್ಬ ಒಳ್ಳೆ ವ್ಯಕ್ತಿ ಕಂಡ್ರೆ ನಮಗೆ ಗೊತ್ತಾಗೋದು ಈ ಮನುಷ್ಯನಲ್ಲಿ ಜೆನ್ಯೂನಿಟಿ ಇದೆ, ಈ ಮನುಷ್ಯನಿಲ್ಲ ಅಂತ. ಅಂಥವ್ರ ಜೊತೆ ಸಂಘ ಮಾಡೋಕ್ಕೆ ಜಾಸ್ತಿ ಆ ಜಾಗದಿದ್ದಾಗಲೇ ನಮಗೆ ಅಶೋಕ್ ಗೊಂಡ್ಬಾಳ ಗುರುಗಳು ಸಿಕ್ಕಿದ್ದು. ಸೊ ಆ ನೀನಾಸಂ ಕಳಿಸಿದೆ ನಂಗೆ ಅವರು, ಅಶೋಕ್ ಗೊಂಡ್ಬಾಳ ಅವರು. ಸೊ ಅಲ್ಲಿ ನಾನು ಬಂದ ಮೇಲೇ ನನಗೆ ಈ ರಂಗಭೂಮಿ, ಸಾಹಿತ್ಯ, ನಟನೆ, ಈ ಚಿತ್ರರಂಗ, ಧಾರಾವಾಹಿ, ಒಂದಿಷ್ಟು ರಾಜಕೀಯ ಬಗ್ಗೆ ಆಸಕ್ತಿ ಇದೆ ನನಗೆ. ಅದ್ರ ಬಗ್ಗೆ ಓದ್ತಿರ್ತೀನಿ, ಮಾತಾಡ್ತಿರ್ತೀನಿ, ತಿಳ್ಕೊಳ್ತಿರ್ತೀನಿ. ಹಾಗಾಗಿ ಅದೆಲ್ಲವೂ ನನಗೆ ಅಲ್ಲಿಂದ ಶುರು ಆಗಿದ್ದು ನಂಟು. ಇಲ್ಲಾಂದರೆ ನನಗೆ ಇಲ್ಲಾಂದ್ರೆ ಇಷ್ಟೊತ್ತಿಗೆ ನಾನು ಒಬ್ಬ ನಮ್ಮೂರಲ್ಲಿ ನಾವು ಕಡೆ ಗೌಂಡಿ ಕೆಲಸ ಮಾಡೋದನ್ನು ಕರೀತಾರೆ, ಲೈಕ್ ಗಾರೆ ಕೆಲಸ ಮಾಡೋದು. ಆ ಗಾರೆ ಕೆಲಸ ಮಾಡ್ಕೊಂಡು ಊರಲ್ಲಿರ್ತೀವಿ. ಯಾವುದೋ ಒಬ್ಬ ಹೋಟ್ಲಲ್ಲಿ ಯಾವುದೋ ಒಂದು ಕಪಾಬಶಿ ತೊಳೆಯೋನು, ಆದರೆ ಪ್ಲೇಟ್ ಎಲ್ಲ ತೊಳೆಯೋನು ಆಗಿರ್ತಿದ್ದೆ ಅಷ್ಟೇ. ಓಕೆ, ನೀವು ರಾಜಕೀಯ ಅಂದಮೇಲೆ ನನಗೊಂದು ಕ್ಯೂರಿಯಾಸಿಟಿ ಬಂತು. ನಿಮ್ಮ ಫೇವ್ರೆಟ್ ಪೊಲಿಟಿಷಿಯನ್ ಇಂಥವ್ರು ಅಂತ ಏನಾದರೂ ಇದ್ದಾರೆ? ನನಗೆ ಇತ್ತೀಚೆಗೆ ಅಂದರೆ ನನಗೆ ಅವ್ರನ್ನ ಪಕ್ಷವಾಗಿ ನೋಡಲ್ಲ ನಾನು. ಒಬ್ಬ ತಿಳ್ಕೊಂಡು ಒಂದಿಷ್ಟು ಆರಾಮಾಗಿ ಮಾತಾಡುವಂಥ ಜೆನ್ಯೂನಿಟಿಯಲ್ಲಿ ನನಗಿಬ್ಬರು ಬಹಳ ಇತ್ತೀಚೆಗೆ ಕಂಡಿರುವಂಥ, ಒಂದು ಸಿದ್ದರಾಮಯ್ಯ ಸರ್, ಇನ್ನೊಂದು ಸಂತೋಷ್ ಲಾಡ್ ಸರ್. ಸಂತೋಷ್ ಲಾಡ್ ಸರ್ ನನ್ನ ಉತ್ತರ ಕರ್ನಾಟಕದ ಭಾಗದ ಅದ್ಭುತ ರಾಜಕಾರಣಿ. ಅವರು ಒಂದಿಷ್ಟು ಒಳ್ಳೆ ವಾಂಗ್ಮಿ, ಅದ್ಭುತವಾಗಿ ಮಾತಾಡ್ತಾರೆ. ಮತ್ತು ಆ ಮನುಷ್ಯನ ನಾಲೆಜ್ ತುಂಬ ಚೆನ್ನಾಗಿದೆ. ಮತ್ತು ಇಂಗ್ಲೀಷ್ ಭಾಳ ಬ್ಯೂಟಿಫುಲ್ ಆಗಿದೆ. ನಿಮ್ಗೆ ಇತ್ತೀಚೆಗೆ ಒಂದು ಘಟನೆ ನಡೆದಿದೆ, ನಿಮ್ಗೆ ಗೊತ್ತಿದೆ, ನಮ್ಮ ದೇಶದ ದೊಡ್ಡ ಕತೆ. ಹಾಗೆ ಈ ಮನುಷ್ಯಂದು ಅಷ್ಟೇ ಭಾಳ ಅದ್ಭುತವಾದಂಥ ಇಂಗ್ಲೀಷ್ ಇರೋದ್ರಿಂದ. ಮತ್ತು ನಮ್ಮ ಸಿದ್ದರಾಮಯ್ಯ ಸರ್ ಅವರ ಒಟ್ಟು ನಾನು ಹೇಳಿದ್ದು ರಾಜಕೀಯ ಸಪ್ರೇಟ್, ನಾನು ಅದು ಬಿಡಿ. ನಿಮಗೆ ಬದುಕನ್ನು ಮಾತನಾಡುವಾಗ ಮತ್ತು ಮನುಷ್ಯತ್ವದ ಬಗ್ಗೆ ಮಾತನಾಡುವಾಗ ಮತ್ತು ಇಡೀ ಸಮಾಜವನ್ನು ಒಗ್ಗೂಡಿಸಿ ಕರ್ಕೊಂಡು ಹೋಗುವ ನಿಟ್ಟಿನಲ್ಲಿ ಅವರು ಯೋಚಿಸುವ ದಾರಿ ಮತ್ತು ಅವರು ನಡ್ಕೊಳ್ಳುವ ರೀತಿ ಇದೆಯಲ್ಲ, ಅದು ತುಂಬ ಸಮಾನತೆ ಅನಿಸುತ್ತೆ, ತುಂಬ ಆಪ್ತ ಅನಿಸುತ್ತೆ ಮತ್ತು ಬಡವರ ಪರವಾಗಿದ್ದಾರೆ ಅಂತ ಅನಿಸುತ್ತೆ. ಸೊ ಹಾಗೆ ನನಗದು ಭಾಳ ಇಷ್ಟ ಅನಿಸುತ್ತೆ. ಅವರಿಬ್ಬರು ಭಾಳ ನನಗೆ ಇನ್ಸ್ಪೈರ್ ಆದಂಥ ವ್ಯಕ್ತಿಗಳು. ಓಕೆ, ಈಗ ಬ್ಯಾಕ್ ಟು ಹಾಸ್ಯ ಅಂತ ಬಂದಾಗ, ಈಗ ನಿಮ್ಮ ಇಡೀ ಜರ್ನಿಯಲ್ಲಿ ಮಾಡಿದಂಥ ಯಾವುದಾದ್ರೂ ಒಂದು ಪಾತ್ರ, ಇದನ್ನು ನಾನು ಯಾವತ್ತೂ ಮರೀಲಿಕ್ಕಾಗಲ್ಲ, ಮತ್ತೊಂದು ಸಲ ಕೊಟ್ಟರು ನಾನು ಈ ಪಾತ್ರವನ್ನು ಮಾಡ್ತೀನಿ ಅನ್ನುವಂಥದ್ದು ಯಾವುದಾದ್ರೂ ಇದೆಯಾ? ಅಂದರೆ ನಾವು ಹೇಳ್ತಿರೋದು ರಂಗಭೂಮಿಯಲ್ಲ, ಸಿನಿಮಾದಲ್ಲಿ ಕೇಳ್ತಾರೆ, ಎರಡೂ ಸೇರಿಸಿ ಇಡೀ ಒಟ್ಟಾರೆ ನಿಮ್ಮ ಜರ್ನಿ, ಒಟ್ಟು ಹಾಸ್ಯ ಜರ್ನಿ. ಓಕೆ, ಅದೇ ನಾನು ಪೊಗಳೇಂದಿ ಪ್ರಹಸನ ಅಂತ ಒಂದು ನಾಟಕ ಇದೆ. ಅದನ್ನು ರಂಗಾಯಣ ರಘು ಸರು ಆ ನಾಟಕದಿಂದನೇ ಇವತ್ತು ಅವ್ರು ಇದಕ್ಕೆ ಬಂದಿರೋದು. ಆ ನಾಟಕದಿಂದ ಭಾಳ ಸಿನಿಮಾ ಇಂಡಸ್ಟ್ರಿಗೆ ಬರೋಕ್ಕೆ ಅವ್ರಿಗೆ ತುಂಬ ಹೆಲ್ಪ್ ಆಯಿತು ಅಂತ ಒಂದು ನಂಬಿಕೆ ನನಗೆ ಕೇಳ್ಪಟ್ಟಿದ್ದೇನೆ. ಪುಗಳೇಂದಿ ಪ್ರಹಸನ ಅನ್ನುವ ನಾಟಕ ನಾನು ಕೂಡ ಮಾಡಿದೆ. ಆ ಪಾತ್ರದಲ್ಲಿ ಅವ್ನು ಪುಗಳೇಂದಿ ಅನ್ನುವ ಪಾತ್ರ ಇದೆಯಲ್ಲ, ಅದನ್ನು ನಾವು ಶಂಭೋ ಶಿವಶಂಕರ್ ಅಂತ ಮಾಡಿದ್ದೀವಿ. ಆ ಪಾತ್ರ ಮಾಡಿದ್ದು ನನಗೆ ಅನುಭವ ಭಾಳ ಅದ್ಭುತವಾದ ಅನುಭವ ಮತ್ತು ನನ್ನ ಜೀವನಕ್ಕೆ ಭಾಳ ಒಂದಷ್ಟು ಎಕ್ಸ್ಪೀರಿಯನ್ಸ್ ಅಂತ ಕೊಡ್ತು. ಅದಾದಮೇಲೆ ಮಹಾಮಾಯಿ ಚಂದ್ರಶೇಖರ್ ಕಂಬಾರ್ ಅವರ ಬರೆದಂಥ ನಾಟಕ, ಅದನ್ನು ಸಿ ಬಸಲಿಂಗ್ ಅವರು ನಿರ್ದೇಶನ ಮಾಡಿದರು. ಆ ನಾಟಕದಲ್ಲಿ ನಾನು ಮಹಾಮಾಯಿ ಅನ್ನೋ ಒಂದು ಪಾತ್ರ ಮಾಡಿದ್ದೆ. ಆ ಮಹಾಮಾಯಿನೇ ನಾನು ಶಟವಿ ತಾಯಿ, ಅಂದರೆ ಸಾವಿನ ದೇವತೆಯವಳು.
ಆ ಪಾತ್ರ ಮಾಡಿದ್ದೆ ನಾನು. ಅದನ್ನು ನಿಮ್ಮ ಈ ಮಂಗಳೂರು ಭಾಗದ ದೈವ ಒಂದು ರೀತಿಯ ಕಲ್ಪನೆಯಲ್ಲೇ ಇಟ್ಕೊಂಡು ಆ ನಾಟಕವನ್ನು ಕಟ್ಟಿದ್ರು. ಭಾಳ ಅದ್ಭುತವಾದಂಥ ನಾಟಕ. ಆವಾಗ ನಾನು ಮೈ ಮೇಲೆ ಅದನ್ನು ಆಹ್ವಾನ ತೊಗೊಂಡು ಆ್ಯಕ್ಟ್ ಮಾಡ್ತಿದ್ದೆ. ಓಕೆ, ಈಗ ಹಾಗಿದ್ರೆ ಸರ್ ನಮಗೋಸ್ಕರ ಅಭಿಮಾನಿಗಳಿಗೋಸ್ಕರ ಅದೊಂದು ರೀಕ್ರಿಯೇಟ್ ಮಾಡ್ಬೋದು ಆ ಸೀನ್ನ? ಯಾವುದು? ಯಾವುದಾದ್ರೂ ನಿಮ್ಮ ಫೇವ್ರೇಟ್ ಅಂತಂದ್ರೆ ಈಗ 2 ನಾಟಕದ ಬಗ್ಗೆ ನೀವು ಹೇಳಿದ್ರಿ. ಸೊ ಯಾವುದಾದ್ರೂ ಒಂದಲ್ಲಿ ನಮಗೋಸ್ಕರ ರೀಕ್ರಿಯೇಟ್ ಮಾಡ್ಬೋದಾ? ಅವಳು ಸಂಜೀವ ಶಿವ ಅಂತ ಮಗ, ಸಂಜೀವ ಅಂತ, ತಾಯಿ ಮಹಾಮಾಯಿ, ಶಟವಿ ತಾಯಿ, ಅವರಿಬ್ಬರು ಮಧ್ಯೆ ಒಂದು ದೊಡ್ಡ ಸಂಘರ್ಷ ನಡೆದೋಗಿರುತ್ತೆ. ಜೀವ ಸಂಕುಲದ ಬಗ್ಗೆ ಒಂದು ಸಂಘರ್ಷ ನಡೆದೋಗಿರುತ್ತೆ. ಆವಾಗ ಇವಳು ಹೇಳ್ತಾಳೆ, ಅದು ಆ್ಯಕ್ಚುಲಿ ನಾನು ಹೀಗೆ ಕೂತ್ಕೊಂಡು ಅವನೊಂದು ಭಾಳ ತುಂಬ ನೋವಾಗು ಮಾತಾಡ್ಬಿಡ್ತಾನೆ. ಮಗನೇ, ನೋವಾಗ್ತಿದೆ ನಿನ್ನ ಮಾತಿನಿಂದ, ಮಾತಿನ ವ್ಯಂಗ್ಯದಿಂದ. ಅಷ್ಟೇ ಅದು. ಓಕೆ, ಹಾಂ ಅಷ್ಟೇ. ಅಲ್ಲಿಂದ ಅದು ಅಂದರೆ ನನಗೆ ಮುಂದಿನ ಡೈಲಾಗ್ ನೆನಪಾಗ್ತಾ ಇಲ್ಲ. ಅಂದರೆ ಅವನು ಮಾತಾಡೋ ಮಾತು ಅಷ್ಟು ತುಂಬ ಸ್ಟ್ರಾಂಗ್ ಆಗಿರುತ್ತೆ. ನಾನು ಇಲ್ಲಿ ಯಾರು ಅದನ್ನು ತುಂಬ ಜೋರಾಗಿ ಆ್ಯಕ್ಟ್ ಮಾಡಿಬಿಟ್ರೆ ಅವ್ರೆಲ್ಲ ಹೆದರಿ ಬಿಡ್ತಾರೆ ಅಂತೇಳಿ ಆ್ಯಕ್ಟ್ ಮಾಡ್ತಾ ಇಲ್ಲ ನಾನು ಅಷ್ಟೇ. ಅಂದರೆ ಅದು ಆಕ್ಚುಲಿ ನೀವು ಹೇಳುವಾಗ ಅದೇನೋ ಸ್ಯಾಡ್ನೆಸ್ ಫೀಲಲ್ಲಿ ಹೇಳ್ದಾಗಿತ್ತಲ್ವಾ, ಹೌದು. ನಿಮ್ಮ ಕಣ್ಣಲ್ಲೆಲ್ಲ ನೀರು ತುಂಬಿ ಆಟೋಮೆಟಿಕ್ಲಿ ಅದು ಆಕ್ಚುಲಿ ಆಗ್ತಾ ಉಂಟು ಬರುತ್ತೆ. ನಿಮಗೆ. ಅಂದರೆ ಅವಳು ತುಂಬ ನೊಂದ್ಕೊಂಡ್ಬಿಟ್ಟಿರ್ತಾಳೆ ಅವನ ಮಗನ ಸಲುವಾಗಿ. ಅವ್ನು ಸಾಕು ಮಗ, ಅವ್ನು ತಂದು ಸಾಕ್ತಿರ್ತಾಳೆ. ಅವಳು ವಿರುದ್ಧವಾಗಿ ಹೋಗ್ಬಿಡ್ತಾನೆ, ತಾಯಿ ವಿರುದ್ಧವಾಗಿ. ಒಂದು ಹುಡುಗಿನ ಪ್ರೀತಿಸ್ಬಿಡ್ತಾನೆ ಅವನು. ಅವಳು ಹೇಳ್ತಾಳೆ, ಇವಳಿಂದ ನಿನಗೆ ಸಾವಿದೆ, ಹೋಗ್ಬೇಡ ಅಂತೇಳಿ. ಕೇಳಲ್ಲ ಅವಳು. ಅವಾಗ ಅವಳು ಹೇಳ್ತಾಳೆ, ನಿನ್ನ ಮಾತಿನಿಂದ ಭಾಳ ನೋವಾಗ್ತಿದೆ ನಾನು. ಅದುವಾಗ ಇನ್ನೂ ಭಾಳ ಅಗ್ರೆಸಿವ್ ಆಗಿ ಹೇಳ್ತಿದ್ದೆ ನಾನು, ನೋವಾಗುತ್ತಿದೆ, ಇದೆಲ್ಲ ತುಂಬ ಇಂಟೆನ್ಸಲ್ಲಿ ಹೇಳ್ತಿದ್ವಿ ನಾವು ಅದನ್ನು. ಸೊ ಹಾಗಾಗಿ ಅದನ್ನು ಇವಾಗ ನಾನು ಸ್ವಲ್ಪ ಆರಾಮಾಗಿ, ಆ್ಯಕ್ಚುಲಿ ನನಗೆ ಅವಾಗ ಮಾಡಿದ್ದು ನೋಡಿ ನಂಗೆ ನಗು ಬರುತ್ತೆ. ಆ್ಯಕ್ಚುಲಿ ನಾನು ಈಗ ಮಾಡಿದ್ದು ಕರೆಕ್ಟಾಗಿದೆ ಅನಿಸುತ್ತೆ. ಅವಾಗ ಇನ್ನೂ ಭಾಳ ಜೋಶಲ್ಲಿ ಇದ್ದೀವಿ ನಾವು, ಇನ್ನೂ ಜೋಶಲ್ಲಿ ಮಾಡೋರು. ಅವಾಗ ಆಡಿಯನ್ಸ್ ಜಾಸ್ತಿ ಇದ್ದರೆ ಮುಗಿದೋಯ್ತು. ಅದು ಮಾಡುವ ರೀತಿನೇ ಬೇರೆ. 1,000 ಜನಕ್ಕೆ ಸಿಕ್ಕರೆ ಅದು ಮಾಡೋ ರೀತಿ. ಹಿಂದ್ಗಡೆಯಿಂದ ಒಂದು ಚಪ್ಪಾಳೆ ಶಿಲ್ಲೆ ಬಂತು ಅಂತಂದ್ರೆ ಮತ್ತು ಹುಮ್ಮಸ್ ಜಾಸ್ತಿ. ಅದನ್ನು ಎಸ್ಪೆಷಲಿ ನಾನು ಧಾರವಾಡ ರಂಗಾಯಣದಲ್ಲಿ ಭೂಮಿಗೀತ ಅಂತ ಒಂದು ಅವ್ರದ್ದು ರಂಗಮಂದಿರ ಇದೆ, ಅಲ್ಲಿ ಮಾಡಿದಾಗ ನಾನು ಭಾಳ ಖುಷಿಯಾಗಿತ್ತು ನನಗೆ ನಾಟಕ. ಅಷ್ಟು ಚೆನ್ನಾಗಿ, ಅಂದರೆ ವಿತೌಟ್ ಮೈಕಲ್ಲಿ ಒಂದು ಗ್ರೀಕ್ ಮಾದರಿಯದಲ್ಲಿ ಒಂದು ರಂಗಮಂದಿರ ಕಟ್ಟಿದ್ದಾರೆ ಅವರು. ಸೌಂಡು ಗೀಂಡಲ್ಲಿ ತುಂಬ ಚೆನ್ನಾಗಿ ಕೇಳಿಸ್ತಿತ್ತು. ಅಲ್ಲಿ ಒಂದು ಪಾತ್ರ ಪರ್ಕಾಯ ಪ್ರವೇಶ ಆಗೋಕ್ಕೆ ಭಾಳ ಒಳ್ಳೆ ಸ್ಪೇಸ್ ಅದು. ಈಗ ಹೆಂಗೆ ನಾವು ರಂಗಶಂಕರದಲ್ಲಿ ನಾಟಕ ಮಾಡುವಾಗ ಒಂದು ಪೀಸ್ಫುಲ್ಲಾಗಿ ಮಾಡ್ತೀವಲ್ಲ, ಹಾಗೆ ಬೇರೆ ನಾವು ನೀನಾಸಮಲ್ಲೂ ಕೂಡ ಅಷ್ಟೇ. ಒಂದಲ್ಲಿ ಶಿವರಾಮ್ ಕಾರಂತರ ಪುರುಷನಿಯಂ ಥಿಯೇಟ್ರ್ ಇದೆ, ಅವ್ರದ್ದು ಅಷ್ಟೇ. ಅಲ್ಲಿ ಒಂದು ನಾಟಕ ಮಾಡುವಾಗ ಒಂದು ಪಾತ್ರ ನಿಮಗೆ ಫೀಲ್ ಕೂಡ ಬರುತ್ತೆ, ಒಂದು ಮಾಡಬೇಕು ಅಂತ ಅನಿಸುತ್ತೆ. ಈಗ ಮತ್ತೊಂದು ಅಂತಂದ್ರೆ, ಈಗ ನಿಮ್ಗೆ ಆಕ್ಟಿಂಗ್ ಬಿಟ್ಟು ನಿಮ್ಮಲ್ಲಿರುವಂತ ಮತ್ತೊಂದು ರಹಸ್ಯ ಪ್ರತಿಭೆ ಅಂತ ಏನಾದರೂ ಉಂಟಾ? ಅದೇ, ನಾನು ಡೋಲಕ್ ನುಡಿಸ್ತೀನಿ. ಹೌದಾ? ಹಾಂ, ನನಗೆ ಡೋಲಕ್ ನುಡ್ಸೋಕೆ ಬರುತ್ತೆ. ಅದಾದಮೇಲೆ ಮುಂಚೆ ಕಾಂಗೋ ನುಡಿಸ್ತಿದ್ದೆ. ಕಾಂಗೋ ಅಂತ ಒಂದು ಇನ್ಸ್ಟ್ರೂಮೆಂಟ್ ಇದೆ, 3 ಬರುತ್ತೆ, ಒಂದು ಬೇಸು, ಒಂದು ಮದ್ದ, ತಾರಕ ಅಂಥೇಳಿ. ಸೊ ಅದನ್ನು ನಾನು ಕಂಪ್ನಿ ನಾಟಕದಲ್ಲಿ ಕಲ್ತಿದ್ದೆ. ನನ್ನ ಇದರಲ್ಲಿ ಫೇಸ್ಬುಕ್ಕಲ್ಲೆಲ್ಲ ನಾನು ನುಡಿಸಿರೋದಿದೆ, ಡೋಲಕ್ ನುಡಿಸಿರೋದಿದೆ. ಅದಾದಮೇಲೆ ತಮಟೆ ನುಡಿಸ್ತೀನಿ ನಾನು ತುಂಬ ಚೆನ್ನಾಗಿ. ನಮ್ಮೂರು ಹೋಳಿ ಹಬ್ಬಕ್ಕೆಲ್ಲ ಸಕ್ಕದ ತಮಟೆ ನುಡಿಸ್ತೀನಿ ನಾವೆಲ್ಲ, ಅದು ಇದೆ ನಾನು ನುಡಿಸಿರೋದು. ಹಾಗಾಗಿ ನನಗೆ ಅದು ನನ್ನ ಸಪ್ರೇಟ್ ಟ್ಯಾಲೆಂಟು. ಆಮೇಲೆ ಇನ್ನೊಂದು ಏನಂತಂದರೆ, ನಂದು ಈಗ ಬಿಡಿ, ನಾನು ಹೀಗೆ ನನ್ನ ಪರ್ಸ್ನಲ್ ಟ್ಯಾಲೆಂಟ್ ಏನಂತಂದರೆ, ನನಗೆ 2 ಸತಿ ಬಿಗ್ ಬಾಸ್ ಆಫರ್ ಬಂದಿತ್ತು, ನಾನು ಹೋಗಿಲ್ಲ. ನನ್ನ ವ್ಯಕ್ತಿತ್ವಕ್ಕೆ ಹೊಂದಲ್ವೇನೋ, ಅಥವಾ ನಾನೇನೋ ಅದಕ್ಕೆ ಹೊಂತೀನಿ ಇಲ್ವನೋ, ಒಂದೇನೋ ತುಂಬ ದ್ವಂದ್ವದಲ್ಲಿ ಮತ್ತು ಇನ್ಯಾರ್ಯಾರೋ ಮಾತು ಕೇಳ್ಕೊಂಡು ಸುಮ್ಮನಿದ್ದೆ ನಾನು. ಬಟ್ ನನಗೆ ವೈಯಕ್ತಿಕವಾಗಿ ಈ ನಮ್ಮ ಫ್ರೆಂಡ್ಸ್ ಸೇರಿದಾಗ ಮತ್ತು ನಮ್ಮ ಹೊರಗಡೆ ಎಲ್ಲ ಹೋದರು, ಆ ಜಾಗದಲ್ಲಿ ಅಲ್ಲೇ ಇಟ್ಕೊಂಡು ಅವ್ರನ್ನ ಹಾಸ್ಯ ಮಾಡಿ ನಗಿಸುವ ಗುಣ ನನ್ನ ಒಳಗಡೆ ಇತ್ತು. ಅಂದರೆ ಅದು ಇನ್ಪ್ರಾಂಪ್ಟ್ ಅಂತೀವಿ ನಾವು, ಸ್ಪಾಟ್ ಇಂಪ್ರೂವೈಸೇಷನ್ ಅಂತೀವಿ ನಾವು. ಹಂಗೆ ನಾನು ತುಂಬ ಮಾಡಿದ್ದೀನಿ. ನನ್ನ ಜೊತೆ ಕೆಲಸ ಮಾಡಿರೋ ನನ್ನ ಎಲ್ಲ ಕಾಮಿಡಿ ಕಿಲಾಡಿಗಳಿಗೂ, ಧಾರಾವಾಹಿಲಿ ಕೆಲಸ ಮಾಡಿರೋ ನಟರುಗಳಿಗೂ, ಸಿನಿಮಾದಲ್ಲಿ ಕೆಲಸ ಮಾಡೋ ನಟರುಗಳು ತುಂಬ ಜನಕ್ಕೆ ಗೊತ್ತದು. ಇದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ತುಂಬ ಜನಕ್ಕೆ ಎಕ್ಸ್ಪೀರಿಯನ್ಸ್ ಇದೆ. ಅವ್ರು ತುಂಬ ಜನ ಹೇಳ್ತಾರೆ, ಅವ್ನು ಪರ್ಸ್ನಲ್ ಆಗಿದ್ದಾಗ ಅವ್ನು ಮಾತಾಡೋ ಮಾತುಗಳು, ಅವ್ನು ನಗಿಸೋ ರೀತಿಗಳನ್ನು ನೋಡ್ಬೇಕು ನಾನು. ಆಮೇಲೆ ಪಂಚ್ಗಳು ನಮ್ದೆಲ್ಲ ಏನಂದರೆ ಪ್ಲ್ಯಾಂಡ್ ಅಲ್ಲ, ಅದು ಇನ್ಪ್ರಾಂಪ್ಟ್ ಅಲ್ಲೇ ಬರುತ್ತದು. ಅದನ್ನು ನೋಡಿ ನಂಗೆ ತುಂಬ ಜನ ಬಿಗ್ ಬಾಸ್ಗೆ ಹೋಗಬೇಕು ಅಂತೆಲ್ಲ ಹೇಳಿದ್ರು ನನಗೆ. ಬಟ್ ನನಗೇನಂದರೆ, ನನಗೆ ಈ ರಂಗಭೂಮಿ, ಒಂದಿಷ್ಟು ಲಿಟ್ರೇಚರು, ನಾವು ಏನೇನೋ ಮಾಡಿ ಬಂದಿದ್ದೀವಲ್ಲ, ಇದು ನಮ್ಮ ವ್ಯಕ್ತಿತ್ವ ಸರಿ ಹೊಂದುತ್ತಾ ಇದೆ, ಹೌದಾ ಇಲ್ವಾ ಅಂತ ಹಿಂಗೆ ತುಂಬ ನನಗೆ ಗೊಂದಲಗಳಿದೆ ನನಗೆ. ಸೊ ಹಾಗಾಗಿ ನಾನು ಸುಮ್ಮನೆ ಆದೆ 2 ಸತಿ ಬಂದಾಗ. ಈಗ ಇಂಪ್ರಾಂಪ್ಟ್ ಏನು ಅಂದ್ರಲ್ವ ನೀವು, ಇಂಪ್ರಾಂಪ್ಟ್ ಕಾಮಿಡಿ ಅಂದರೆ ನಿಮಗೆ ಅದು ಸಡನ್ ಆಗಿ ಬರುವಂಥದ್ದು, ಆನ್ ಸ್ಪಾಟಲ್ಲಿ ಬರುವಂಥದ್ದು, ಅದೇನಾದರೂ ಟ್ರೈ ಮಾಡ್ಲಿಕ್ಕೆ ಆಗ್ಬೋದಾ?
ನಾನು ನೀವು ಫ್ರೆಂಡ್ಸ್, ನಾನು ನೀವು ಏನೋ ಮಾತಾಡ್ತಾ ಇದ್ದೀವಿ, ಓಕೆ, ಏನಾದರೂ ಪಂಚ್ ಡೈಲಾಗ್ಸು. ಅದೇ ನಾನು ಎಲ್ಲ ಹಂಗೆ ಬಂದಿರೋದು. ನಮ್ಮೂರು ಉತ್ತರ ಕರ್ನಾಟಕದ ಕ್ಯಾಚಿ ವರ್ಡ್ಸ್ಗಳಿದ್ದಾವೆ. ಕ್ಯಾಚಿ ವರ್ಡ್ಸ್ಗಳು ಅಂತಂದ್ರೆ ಏನಂದರೆ ಹೆಸರು ಇಟ್ಟು ಕರೆಯೋದು ಅವ್ರಿಗೆ. ಈಗ ನನ್ನ ಜೊತೆ ಕೆಲಸ ಮಾಡ್ತಿದ್ದ ನಟಿಯರಿದ್ದರು, ಅವ್ರಿಗೆ ಅವ್ರು ನೋಡೋಕೆ ತುಂಬ ಚೆನ್ನಾಗಿರೋರು ಪಾಪ. ಬಂದು ನೋಡಿ ಕೆದರ್ಮೋಳಿ ಸೋಮೇನವರು, ಉಚ್ಚುಮಂಡ್ಯ ಮಲ್ಲಕ್ಕ ಬಂದವನವರು, ಆಮೇಲೆ ಬಡಾರಿ ಕುಂಟಿ ಅಂದ್ಬಿಡ್ತಿದ್ದೆ ನಾನು. ಇದಕ್ಕೆ ನಮ್ಮಲ್ಲಿ ಆ ಥರದ್ದು ವರ್ಡ್ಗಳು ಹೇಳಿದಾಗ ಉತ್ತರ ಕರ್ನಾಟಕದಲ್ಲಿ, ಆಮೇಲೆ ನಮ್ಮಲ್ಲಿ ಹೊಡಿ ಶಾವಂಗ್ಯಾಗ ಮಜ್ಜಿಗೆ ಅಂತ ಭಾಳ ಫೇಮಸ್ ವರ್ಡ್ ಅಲ್ಲ ಅದೊಂದು ನಮ್ಮಲ್ಲೆಲ್ಲ. ನೋಡಿ, ಅದು ಮಜ್ಜಿಗೆಯಲ್ಲಿ ಶಾವಂಗಿ ತಿನ್ನೋಕ್ಕೆ ಆಗಲ್ಲ ನಿಮಗೆ, ಏನು ಕಾಂಬಿನೇಷನ್ ಅದು, ಅದನ್ನು ತಿನ್ನಿಸು ಅಂತ ಹೇಳೋರು ಅಲ್ಲೆಲ್ಲ ನಮಗೆ. ಆ ಥರದ್ದೆಲ್ಲ ಪದಗಳು ನಮ್ಮಲ್ಲಿ ಲೀಲಾಜಾಲವಾಗಿ ಬರೋದು. ಹಾಗಾಗಿ ಒಂದೊಂದು ಸತಿ ನಾನು ತುಂಬ ಕ್ಯಾಚಿ ವರ್ಡ್ಗಳಲ್ಲಿ ನಮ್ಮ ಕಾಮಿಡಿ ಕಿಲಾಡಿಗಳೇನು ಅಂದ್ರೆ, ಯಾರು ಹಳೆಯ ಬಂದಿರ್ತಾನೆ ಅವ್ನು ವಾಪಸ್ ಹೋಗಬೇಕಾದ್ರೆ, ನಾನೊಂದು ಆ್ಯಕ್ಚುಲಿ ಹೆಣ್ಣು ಪಾತ್ರ ಎಲ್ಲ ಮಾಡ್ತಿದ್ದೆ. ನಾನು ಹುಡುಗಿ ವೇಷನೂ ಮಾಡಿದ್ದೀನಿ, ನಾನು ಅದನ್ನು ಮಾಡಿದ್ದೀನಿ. ಅವಾಗೆಲ್ಲ ಅತ್ತೆ ನಮಗೆ ಸ್ಪೆಷಲಾಗಿ ಏನು ಮಾಡ್ತೀರಿ ಅಂದರೆ, ಬನ್ನಿ ಒಳಗಡೆ ಹುಣಸೆನ್ ಕ್ಯೂಚರು ಜ್ಯೂಸ್ ಮಾಡ್ಕೊಡ್ತೀನಿ ಅಂತಿದ್ದೆ. ಆದರೆ ಅದು ಆ ಥರದ್ದೆಲ್ಲ ಈ ಇನ್ಫ್ರಾಮ್, ಆಮೇಲೆ ನೀನು ಮೂಗಲ್ ಬೆಳ್ಳ ಕಿವಿಯಲ್ಲಿ ತೆಗೆದುಬಿಡ್ತೀನಿ ಅಂತ ಹಿಂಗೆಲ್ಲ ಇಮಿಡಿಯೇಟ್ ಹೇಳ್ಬೇಡ ನಾನು. ಅದೆಲ್ಲ ನಿಮ್ಗೆ ಏನು ಅನ್ಸೋದು, ಅವ್ರಿಗೆ ಆ ಕ್ಷಣಕ್ಕೆ ಅವು ಎಲ್ಲ ನಮ್ಮಿಂದ ಉತ್ಪಾದನೆ ಆದ ವರ್ಡ್ಗಳು ಅಂತೇಳಿ ಎಷ್ಟೋ ಸಲ ತುಂಬ ಜನ ಹೇಳೋರು. ಇದು ಅಲ್ಲದೇ ತುಂಬ ಸಾರಿ ನಾವು ಸಿಚುವೇಶನ್ಗೆ ತಕ್ಕಂತೆ ನಾವು ಹೆಂಗೆಲ್ಲಂದ್ರೆ, ಅವಾಗೆಲ್ಲ ಹಿಂಗೆ ಸುಮ್ಮನೆ ಕೂತು ಕಾರಲ್ಲಿ ಹೋಗ್ಬೇಕಾದ್ರೆ, ಒಂದು ದಿವಸ ನಾವೆಲ್ಲರೂ ಮನೆಯಲ್ಲಿ ಕೂತಾಗ ಅಮ್ಮ ನಮ್ಮೆಲ್ಲರಿಗೂ ತಲೆಯನ್ನು ಕೊಬ್ಬರಿನ ಹಚ್ಚುತ್ತಿದ್ದಳು. ಹಚ್ಚುವಾಗ ಅಪ್ಪ ಬಂದು ಏನು ಮಾಡುತ್ತಿದ್ದಾರೆ ಎಂದು ಕೇಳಿದರು. ನಾವೆಲ್ಲ ಕೊಬ್ಬರಿನ ಕುಡಿದು ಸತ್ತೋದೆವು. ಹೀಗೆ ಅದಕ್ಕೆ ಅರ್ಥವೇ ಇರ್ತಿರಲಿಲ್ಲ. ಅದು ಸುಮ್ಮನೆ ಒಂದು ಕತೆ ಹೇಳೋದು ಅದಕ್ಕೆ. ನೀವು ಹೇಳ್ಬೇಕಾದ್ರೆ ನಗು ಬರ್ತದೆ. ಸೊ ಹಾಗಾಗಿ ಒಂದು ಹುಚ್ಚಾಟ ಮಾಡಿಕೊಂಡು ಕಾಮಿಡಿ ಮಾಡ್ತಿದ್ವಿ. ಅದು ತುಂಬ ಜನಕ್ಕೆ ಇಂಪ್ರೆಸ್ ಆಗೋದು. ಆವಾಗ ನನ್ನ ಮಾತಿನಿಂದ ತುಂಬ ಜನ, ಅಂದರೆ ನನಗೆ ಪರ್ಸ್ನಲ್ ಟ್ಯಾಲೆಂಟ್ ಏನಂದರೆ, ಒಂದು ವಿಷಯನ ನನ್ನ ಒಳಗಡೆ ಏನಾಗ್ತಿದೆ ಅಥವಾ ನಾನು ನಿಮ್ಗೆ ಏನು ಹೇಳ್ಬೇಕನ್ನೋದು ನೀಟಾಗಿ ಕಮ್ಯುನಿಕೇಟ್ ಮಾಡ್ತಿದ್ದೆ ನಾನು. ಈಗ ನನಗೆಲ್ಲೋ ಒಂದು ಕಡೆ ಹಿಂದ್ಗಡೆ ಕೆರೆಸ್ತಾ ಇದೆ, ನಿಮ್ಮ ಜೊತೆ ಕೂತಿದ್ದೆ ನಾನು, ಈಗ ಕೆರಿತಾ ಇದೆ ಅಂತ ನನಗೆ ಹೇಳೋಕ್ಕೆ ಹೆಂಗೆ ಹೇಳ್ಬೇಕು, ನಾನು ಅದನ್ನು ನೀಟಾಗಿ ಕಮ್ಯುನಿಕೇಟ್ ಮಾಡ್ತಿದ್ದೆ ನಾನು. ಅದನ್ನು ನೋಡಿ, ಸಮಾಜದಲ್ಲಿ ಒಬ್ಬೊಬ್ಬರಿಗೆ ಬೆನ್ನುಗಳಿರುತ್ತೆ, ಅವ್ರ ಬೆನ್ನಿಂದ ಅವ್ರಿಗೆ ಏನಂತ ಗೊತ್ತಾಗಲ್ಲ. ಆದರೆ ನನಗೆ ಇವತ್ತು ಬೆನ್ನಿಂದ ಕೆರಿತಾ ಇದೆ ಅಂತ ಹಿಂದ್ಗಡೆ ಕೆರೆಸ್ಕೋತೀವಿ ಕೆರೆದು. ಅವ್ರಿಗೆ ನಿಮಗೆ ಹೇಳೋಕ್ಕೂ ಹೇಳುವಾಗಲೂ ಅದನ್ನು ಭಾಳ ಸಫಿಸ್ಟಿಕೇಟೆಡಾಗಿ ಹೇಳ್ತಿದ್ದಾರೆ ಅಂತ ಅನಿಸ್ಬೇಕು. ಅವ್ನು ಕೆರೆದಂಗೂ ಆಗಿರ್ಬೇಕು. ಹಂಗೆ ತುಂಬ ಸತಿ ಮಾಡ್ತಿದ್ದೆ ನಾನು. ಹಾಂ, ಸೊ ಹಂಗೆ ನನಗೆ ರೋಡಲ್ಲಿ ಹೋಗ್ಬೇಕಾದ್ರೆ ಒಂದೊಂದು ಸತಿ ಈ ಕಾರಲ್ಲಿ ಜರ್ನಿ, ನಮಗೆ ಇವೆಂಟಿಗೆ ಹೋಗ್ತೀನಿ ಜಾಸ್ತಿ ನಾನು. ಕಾರಲ್ಲಿ ಹೋಗುವಾಗ ನಮಗೊಂದೊಂದು ಸತಿ ಏನು ಮಾಡೋದು, ರೆಸ್ಟ್ ರೂಮ್ಗೆ ಹೋಗ್ಬೇಕು ಅನ್ಸೋದು. ಆವಾಗ ಅವ್ರಿಗೆ ಹೇಳೋದು, ನೋಡಿ ಪ್ರಕೃತಿಯಲ್ಲಿ ನಮ್ಮನ್ನು ಯಾವಾಗಲೂ ಕರೀತಾ ಇರುತ್ತೆ. ಸೊ ಹಂಗಾಗಿ ನೀವು ಸ್ವಲ್ಪ ವಾಹನವನ್ನು ಇಲ್ಲೇ ನೀವು ಬ್ರೇಕ್ ಇಟ್ಟರೆ ಇಲ್ಲ ಒಳ್ಳೇದಾಗತ್ತೆ, ಇಲ್ಲಾಂದ್ರೆ ಅದ್ರ ಮೇಲೆ ನಾನೇ ಮಲಗ್ತೀನಿ ಅಂತ, ಆ ಬ್ರೇಕ್ ಮೇಲೆ ಅಂತ ಹೇಳೋದು, ಇಲ್ಲ ಕಲ್ಲು ತಂದು ಹಾಕ್ತೀನಿ ಅಂತ ಹೇಳೋದು. ಇದೆಲ್ಲ ಭಾಳ ನಾನು ನಿಮ್ಗೆ ಸಫಿಸ್ಟಿಕೇಟೆಡಾಗಿ ಹೇಳ್ತಿದ್ದೀನಿ. ಇನ್ನೂ ಅಲ್ಲಿ ಸಿಚುವೇಶನಲ್ಲಿ ಬೇರೆ ಥರ ಇರ್ತದೆ, ಭಾಳ ಇರುತ್ತೆ. ಯಾವತ್ತಾದರೂ ಸ್ಟ್ಯಾಂಡಪ್ ಕಾಮಿಡಿ ಟ್ರೈ ಮಾಡಿದ್ದೀರಾ? ಸ್ಟ್ಯಾಂಡಪ್ ಕಾಮಿಡಿ ಟ್ರೈ ಮಾಡಿದ್ದೀನಿ, ಬಟ್ ಅದು ನಾನು ಭಾಳ ಒಂಥರ ಹುಚ್ಚಿನ ಥರ ಕಾಣಿಸ್ತಿದ್ದೆ. ನಂಗೆ ಮಾಡೋಕ್ಕೆ ಬರೋ ಅನಿಸ್ಬಿಡೋದು ನನಗೆ. ನಂಗೆ ತುಂಬ ಜನ ನಂಗೆ ಸ್ಟ್ಯಾಂಡಪ್ ಕಾಮಿಡಿ ಭಾಳ ಇನ್ಸ್ಪೈರ್. ಆ್ಯಕ್ಚುಲಿ ಫಸ್ಟ್ ನಮ್ಗೆ ಶುರು ಆಗಿದ್ದೆ, ನಾನು ಕಾಮಿಡಿ ಕಿಲಾಡಿಗೆ ಎಂಟ್ರಿ ಆಗಿದ್ದೆ ನಾವು ಸ್ಟ್ಯಾಂಡಪ್ ಕಾಮಿಡಿ ಮಾಡಿ. ಅದೇ ನಿಮ್ಗೆ ಹೇಳಿದ್ನಲ್ಲ, ಈಗ ಈ ಥರದ ಸರ್ವಿಸ್ ಕಂಪ್ನಿಯಲ್ಲಿ ಆದ ಘಟನೆಗಳು ಇಟ್ಕೊಂಡು ಹೇಳಿ ನಾನು ಅಲ್ಲಿ ಒಂದು ಪೌರಾಣಿಕ ನಾಟಕದ ಕತೆ ಇಟ್ಕೊಂಡೆ ನಾನು ಬಂದು ಸ್ಟ್ಯಾಂಡಪ್ ಕಾಮಿಡಿ ಮಾಡಿದ್ದು. ಬಟ್ ನನಗೆ ವೈಯಕ್ತಿಕವಾಗಿ ಸ್ಟ್ಯಾಂಡಪ್ ಕಾಮಿಡಿ ನಟರುಗಳ ಬಗ್ಗೆ ಭಾಳ ಗೌರವ ಇದೆ, ಭಾಳ ಇಷ್ಟ ನನಗದು. ಅದು ನನಗೆ ಮಾಡೋಕ್ಕೆ ಬರಲ್ಲ. ಅದು ನನಗೆ ಏನಾಗಿದೆ ಅಂದರೆ, ನಮ್ಮ ರಂಗಭೂಮಿಯಲ್ಲೆಲ್ಲ ಏನಾಗಿದೆ, ನಮಗೆ ಪಕ್ಕದಲ್ಲಿ ನಟರುಗಳು ಕೊಟ್ಟು ಒಂದು ಪಾತ್ರವನ್ನು ಕಟ್ಟಿ ಒಂದು ಸೀನ್ ಮಾಡಿ ಅನುಭವ ಇರೋದ್ರಿಂದ ನನಗೆ ವೈಯಕ್ತಿಕವಾಗಿ ಒಬ್ಬನೇ ನಿಂತು ನಗಿಸೋದು ನನಗೆ ಭಾಳ ಕಷ್ಟ ಏನು. ಹಾಗಾಗಿ ಈಗ ಮತ್ತೊಂದು ಅಂತಂದರೆ ಸರ್, ಈಗ ಆ್ಯಕ್ಟರ್ ಅಂತ ಬಂದಾಗ ಸಾಮಾನ್ಯವಾಗಿ ಹಾಸ್ಯ ಕಲಾವಿದರಿಗೆ ಮತ್ತು ಮೇನ್ ಹೀರೋಗೆ ಯಾವ ರೀತಿ ವ್ಯತ್ಯಾಸಗಳಿರುತ್ತೆ, ಇವನ್ ಸಂಪಾದನೆಯಲ್ಲಾಗಿರ್ಬೋದು, ಗೌರವದಲ್ಲಾಗಿರ್ಬೋದು, ನಿಮ್ಗೇನು ಅನಿಸುತ್ತೆ? ಅದೇ ನಮ್ಮನ್ನು ಕಾಮಿಡಿಯನ್ ಅಂದ ತಕ್ಷಣ ಸ್ವಲ್ಪ ಏನು ಮಾಡ್ತಾರೆ ಅಂದರೆ, ನಟರಾಗಿ ನೋಡುವಾಗ ನಮ್ಮನ್ನು ಗೌರವಿಸ್ತಾರೆ. ಈ ಕಾಮಿಡಿ ನಟರು ಅಂತ ಬಂದಾಗಲೇ ಅದು 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 ಏನು ಮಾಡೋಕ್ಕಾಗಲ್ಲ. ಅದು ನಮ್ಮ ದೇಶದ ದುರಂತವೋ ನಮ್ಮ ಜಗತ್ತಿನ ದುರಂತವೋ ಗೊತ್ತಿಲ್ಲ. ಅದು ನಾವು ಒಬ್ಬ ಮನುಷ್ಯನನ್ನು ಒಂದು ಕ್ಯಾಟಗರಿಯಲ್ಲಿ ನೋಡ್ತೀವಿ, ಅದು ನೋಡೋದು ತಪ್ಪು, ಅದು ಬಿಡಬೇಕು. ಅದನ್ನು ನೋಡ್ಬೇಕು. ನಾ ಹೇಳಿದ್ರು, ಅದು ವರ್ಣಭೇದದಲ್ಲೂ ಇದೆ. ಅವ್ನು ಕರಿಯ ಬೆಳ್ಳಗ, ಅವ್ನು ಸ್ವಲ್ಪ ನೋಡೋಕೆ ಚೆನ್ನಾಗಿದ್ದಾನ ಅಂತ ನೋಡೋದು, ಅಥವಾ ಅವ್ನು ಕೂದಲಿಲ್ಲ ಅಂದರೆ ಬಾಲ್ಡ್ ಅಂತ ನೋಡೋದು. ಆ ಥರದ್ರಲ್ಲೂ ನಟರುಗಳು ನೋಡ್ತಾರೆ. ಅವನು ಕಾಮಿಡಿಯನ್ ಕಣ, ಅವ್ನು ಕಾಮಿಡಿ ಮಾಡ್ತಾನಲ್ಲ. ಬಟ್ ಈ ಜಗತ್ತಿಗೆ ಇವತ್ತಿಗೂ ಲೆಜೆಂಡರಿಯಾಗಿ ಉಳಿದಿರುವುದು ಚಾರ್ಲಿ ಚಾಪ್ಲಿನ್ ಕಾಮಿಡಿಯನ್ ಮಾಡಿ. ಅದು ತುಂಬ ಜನಕ್ಕೆ ಗೊತ್ತಿಲ್ಲ. ಆದರೆ ನನಗೆ ಮತ್ತು ಇನ್ನೊಂದು ಆಶ್ಚರ್ಯ ಏನಾಗೋದಂದರೆ, ತುಂಬ ಕಡೆ ಹೋಗ್ತೀನಲ್ಲ ನಾನು, ನಾವು ಎಷ್ಟು ಟೆನ್ಷನ್ಲಿರ್ತೀವಿ, ಎಷ್ಟು ದುಃಖದಲ್ಲಿರ್ತೀವಿ, ಎಷ್ಟು ಟೆನ್ಷನ್ಲಿರ್ತೀವಿ, ಎಷ್ಟು ದುಃಖದಲ್ಲಿರ್ತೀವಿ. ಅಂಥ ಸಂದರ್ಭದಲ್ಲಿ
ನೀವು ಮಾಡೋ ಕಾಮಿಡಿ ನೋಡಿ ನಾವು ಮನೇಲಿ ನಕ್ಕು ಮಲಗ್ತೀವಿ ರೀ, ನೆಮ್ಮದಿಯಿಂದ ಖುಷಿ ಆಗುತ್ತೆ ರೀ. ಎಷ್ಟೋ ಸತಿ ಬೆಡ್ಡಲ್ಲಿರುವ ಪೇಷಂಟ್ಗಳಿಗೆ ನೀವು ನಗಿಸಿದ್ದೀರಿ, ನಿಮ್ಮ ಕಾಮಿಡಿ ನೋಡಿ ನಕ್ಕಿದ್ದೀರಿ ಅಂತಂದಾಗ ಆವಾಗ ಕಣ್ಣಲ್ಲಿ ನೀರು ತುಂಬಿರುತ್ತೆ ನಮಗೆ. ಆದರೆ ಅದು 100ರಲ್ಲಿ ಒಂದು 20% ಅದು 80% ಇಂಥವ್ರು ಸಿಗ್ತಾರೆ. ಕಾಮಿಡಿಯನ್ ಕಣ, ಅವನು ನಗಿಸ್ತಾನಲ್ಲ, ಜೋಕರು, ಅವ ಜೋಕ್ ಮಾಡ್ತಾನಲ್ಲ, ಜೋಕ್. ನಮ್ಮ ಉತ್ತರ ಕನ್ನಡದಲ್ಲಿ ಇನ್ನೂ ಭಾಳ ಕೆಟ್ಟದಾಗಿ ಹೇಳ್ತಾರೆ. ಆಮೇಲೆ ಸ್ಟೇಜ್ ಮ್ಯಾಗ ನಿಂತೆ ಅವ ಡೆವಲಪ್ಮೆಂಟ್ ಡೈಲಾಗ್ ಹೇಳ್ತಾನಲ್ಲ, ಅವ ಬಂದಾನ ಹಿಂಗೆ ಮಾತಾಡ್ತಾರೆ. ಬಟ್ ಅದೇನು ಮಾಡೋಕ್ಕಾಗಿಲ್ಲ, ಅದು ನಮಗೆ ವರದಾನವೂ ಹೌದು, ಶಾಪವೂ ಹೌದು. ಅದನ್ನು ಸ್ವೀಕರಿಸ್ಬೇಕು ಬಂದಾಗ. ಈಗ ಹಾಸ್ಯ ಅಥವಾ ಕಾಮಿಡಿ ಅಂತ ಬಂದಾಗ ಈಗ ತಾನೇ ನೀವು ಹೇಳಿದ್ರಿ ಡಬಲ್ ಮೀನಿಂಗ್ ಜೋಕ್ಗಳು ಅಂತ. ಆಲ್ಮೋಸ್ಟ್ ಈಗ ಎಲ್ಲ ರಿಯಾಲಿಟಿ ಶೋಗಳಿಗೂ, ಅದರಲ್ಲೂ ಯಾವುದೇ ರಿಯಾಲಿಟಿ ಶೋ ತಗೊಂಡು ಸಹ ಅದರಲ್ಲಿ ಡಬಲ್ ಮೀನಿಂಗ್ ಮಾತುಗಳಾಗಿರ್ಬೋದು. ಆ್ಯಕ್ಚುಲಿ ಅದು ಫ್ಯಾಮಿಲಿ ಕುತ್ಕೊಂಡು ನೋಡಿರುವಂಥ ಒಂದು ಕಾರ್ಯಕ್ರಮ ಆಗಿರ್ತದೆ. ಅದರಲ್ಲಿ ಬರುವಂಥ ಡಬಲ್ ಮೀನಿಂಗ್ ಜೋಕ್ಗಳು ಸಮಾಜಕ್ಕೆ ಎಷ್ಟು ಹಾನಿ ಉಂಟು ಮಾಡ್ಬೋದು ಅನ್ನೋದ್ರ ಬಗ್ಗೆ ಏನಾದರೂ? ತುಂಬ ಹಾನಿ ಉಂಟು ಮಾಡುತ್ತೆ. ನಂಗೆ ಅದ್ರ ಬಗ್ಗೆ ತುಂಬ ನೋವಿದೆ. ಬಟ್ ಏನಂದರೆ ನಮ್ಮನ್ನು ಆಳುವಂತಹ ಮೇಲ್ಗಡೆ ಇರುವ ಮಾಲೀಕರು, ಅದ್ರ ಮೇಲ್ಗಡೆ ಇರುವ ಮಾಲೀಕರು ನಂಬರ್ ಬೇಕು ಅಂತಾರೆ. ನಿಮ್ಗೆ ಗೊತ್ತಿದೆ ನಂಬರ್ ಅಂದರೆ ಏನು ಅಂತೇಳಿ. ಸೊ ನಂಬರ್ ಕೊಡೋಕ್ಕೆ ಆಮೇಲೆ ಮತ್ತೆ ಇನ್ನೊಂದು ಅವ್ರು ಹೇಳೋದೇನೆಂದರೆ ಇದು ತಪ್ಪು ಅಂದಾಗ, ಈಗ ಯಾವನು ತಪ್ಪು ಅಂತ ಅದನ್ನು ಕಾಮೆಂಟ್ ಮಾಡ್ತಿದ್ದಾನೆ ಅವನು ಟಿ ವಿ ಮುಂದೆ ಬಂದು ಕುಂತು ನೋಡ್ತಿದ್ದಾನೆ. ಇಲ್ಲಿ ಕಾಮೆಂಟ್ ಹೊಡ್ಯಕ್ಕೆ ರೆಡಿ ಇದ್ದಾನೆ ಅವನು. ಇದೇನು ಡಬಲ್ ಮೀನಿಂಗು, ಅಸಹ್ಯ ಮಾತಾಡ್ತೀರಾ, ಫ್ಯಾಮಿಲಿ ಕೂತು ನೋಡ್ಬೇಕಂತಿರ್ತಾನಲ್ಲ, ಅವನೇ ನೋಡ್ತಿದ್ದಾನೆ ಫಸ್ಟು. ಸೊ ಹೇಳೋನು ನೋಡ್ತಿದ್ದಾನೆ, ಹೇಳದೇ ಇರೋನು ನೋಡ್ತಿದ್ದಾನೆ, ಅವನಿಗೆ ಅದೇ ಬೇಕಾಗಿದೆ. ಮತ್ತು ಈಗ ನೋಡಿ, ನಾವು ಶುದ್ಧವಾದ ಕಾಮಿಡಿ ಮಾಡ್ತೀವಿ, ರಾಜ್ಯ ಹಾಸ್ಯವನ್ನು ಮಾಡ್ತೀವಿ ಅಂತಂದರೆ ಎಷ್ಟು ಮಾಡ್ತಾರೆ ಬಿಡ್ರಪ್ಪ, ಏನೋ ಹೊಸ್ದಾಗಿ ಮಾಡ್ರು ಅಂತಾರೆ. ಹೊಸ್ದಾಗಿ ಏನಾರು ಮಾಡೋಕ್ಕೆ ಹೋದ್ರೆ ಅದಕ್ಕೊಂದು ಡಬಲ್ ಮೀನಿಂಗ್ ಅನ್ನೋ ಹೆಸರು ಇಡ್ತಾರೆ. ಅಥವಾ ಅದನ್ನು ಡಬಲ್ ಮೀನಿಂಗ್ ಇಲ್ಲ ಅಂತ ಹೇಳ್ತಿಲ್ಲ ನಾನು, ಇದೆ, ತುಂಬ ಕೆಟ್ಟದಾಗೆ ಮಾಡ್ತಿದ್ದಾರೆ ನಮ್ಮವರೆಲ್ಲ. ಅದನ್ನು ನಾನು ಒಪ್ಕೊಳ್ತೀನಿ, ಇಲ್ಲ ಅಂತ ಹೇಳ್ತಿಲ್ಲ. ನಾನು ಮಾಡಿದ್ದೀನಿ ಕೂಡ, ಅದು ನಂದು ತಪ್ಪದು, ಅದ್ರಲ್ಲಿ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ನನ್ನ ಬಾಯಿಂದ ನಾನು ಹೇಳಿದ್ದೀನಿ ನಾನು. ಹಾಗಾಗಿ ಅದು ಕಡಿಮೆ ಆಗಬೇಕು. ಆ್ಯಂಡ್ ನಗಿಸೋಕ್ಕೆ ಬೇರೆ ಬೇರೆ ದಾರಿಗಳಿದ್ದಾವೆ. ಶುದ್ಧವಾದ ಕಾಮಿಡಿಯನ್ನು ಮಾಡೋಕ್ಕೆ ನಾವು ಪ್ರಯತ್ನ ಪಡಬೇಕು. ಮತ್ತು ಇವರು ಕಂಟೆಂಟು ಕಾಮಿಡಿ ಬರಬೇಕು, ನಂಬರ್ ಬರಬೇಕು ಅಂಥೇಳಿ ಇನ್ನೂ ಕೆಳಕ್ಕೆ ಹೋಗ್ಬಿಟ್ರೆ ನೋಡೋಕ್ಕೆ ಭಾಳ ಅಸಹ್ಯ ಅನಿಸುತ್ತೆ, ವಾಕರಿಕೆ ಆಗುತ್ತೆ. ಈಗ ಮತ್ತೊಂದು ಅಂತಂದರೆ, ಈಗ ಸಾಮಾನ್ಯವಾಗಿ ಈಗ ಕೆಲಸ ಇದ್ದಾಗ ಓಕೆ, ಈಗ ನಿಮಗೆ ಒಂದು ಸಿನಿಮಾ ಇದೆ ಅಂತಂದರೆ 3 ತಿಂಗಳು 4 ತಿಂಗಳು ಒಂದು ಶೆಡ್ಯೂಲ್ ಇರುತ್ತೆ. ಅದರ ನಂತರ ಸಪೋಸ್ ಕೆಲಸಗಳಿಲ್ಲ ಅಂತಂದರೆ ಆ ಕಲಾವಿದರ ಜೀವನ ಯಾವ ರೀತಿ ಆಗ್ಬೋದು? ಮನೆ ನಡೆಸೋಕ್ಕಿರುತ್ತೆ, ಫ್ಯಾಮಿಲಿ ಇರುತ್ತೆ, ಮಕ್ಕಳಿರ್ತಾರೆ. ಯಾಕಂದರೆ ಎಷ್ಟೋ ಜನ ಈಗ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಎಷ್ಟೋ ಜನ ಕಲಾವಿದರು, ಹಿರಿಯ ಕಲಾವಿದರು ನಮ್ಗೆ ಕೆಲಸ ಸಿಗ್ತಾ ಇಲ್ಲ ಅಂತ ಪಾಪ ಎಷ್ಟೋ ಜನ ಆ್ಯಕ್ಚುಲಿ ತಮ್ಮ ನೋವನ್ನು ತೋಡ್ಕೊಳ್ಳೋದಿದೆ. ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ನಾನು ಅದಕ್ಕೆ ತುಂಬ ಜನ ನಟರಲ್ಲಿ ನನಗೆ ನೀವು ಹೇಳಿದ ಸಮಸ್ಯೆ ನನಗಿಲ್ಲ. ಯಾಕಿಲ್ಲ ಅಂತಂದರೆ ನಾನು ಮಲ್ಟಿಯಾಗಿ ಕೆಲಸ ಮಾಡ್ತೀನಿ. ನಾನು ಕಲಿಯುವಾಗಲೇ ಅದನ್ನು ನಾನು ಯಾರಿಗ ಮ್ಯೂಸಿಕ್ ಮಾಡೋಕ್ಕೆ ಹೋಗ್ತೀನಿ, ಡೈರೆಕ್ಷನ್ ಮಾಡೋಕ್ಕೆ ಹೋಗ್ತೀನಿ, ವರ್ಕ್ಶಾಪ್ ಮಾಡ್ತೀನಿ, ಮಕ್ಕಳ ಶಿಬಿರ ಮಾಡ್ತೀನಿ, ಯಾರಿಗಾರು ಆ್ಯಕ್ಟಿಂಗ್ ಹೇಳ್ಕೊಡೋಕ್ಕೆ ಹೋಗ್ತೀನಿ. ಏನೂ ಇಲ್ಲಾಂದರೆ ಇವೆಂಟಿಗೆ ಹೋಗ್ತೀನಿ. ಇವೆಂಟ್ ಇಲ್ಲ ಅಂತಂದರೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಬರ್ತೀನಿ, ಧಾರಾವಾಹಿಯಲ್ಲಿ ಆ್ಯಕ್ಟ್ ಮಾಡ್ತೀನಿ. ಅದು ಯಾವುದೂ ಇಲ್ಲ ಅಂತಂದರೂ ಕೂಡ ನಾನು ಮನೆಯಲ್ಲಿ ಕೂತ್ಕೊಂಡು ಯಾರಿಗಾರು ಬರೆದು ಕೊಡ್ತೀನಿ, ಏನಾದ್ರು ಕೆಲಸಗಳಿದ್ದರೆ ಮಾಡಿಕೊಡ್ತೀನಿ, ವರ್ಕ್ ಮಾಡ್ತೀನಿ. ಸೊ ಹಾಗಾಗಿ ನಾನು ಒಂದರಲ್ಲಿ ಬ್ಯುಸಿ ಮಾಡ್ಕೋತೀನಿ, ಖಾಲಿ ಇಟ್ಕೊಳ್ಳಲ್ಲ ನಾನು. ಮತ್ತು ನನಗೆ ಈ ಕಲೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಬೇರೆ ಬೇರೆ ಜಾಗಗಳಲ್ಲಿ, ಸ್ಪೇಸ್ಗಳಲ್ಲಿ ಕೆಲಸ ಮಾಡೋಕ್ಕೆ ನನಗೆ ಗೊತ್ತಿದೆ. ಮತ್ತು ಕೆಲಸವನ್ನು ಸೃಷ್ಟಿಸಿಕೊಳ್ಳೋಕ್ಕೂ ನನಗೆ ಗೊತ್ತಿದೆ. ಬಟ್ ಬೇರೆ ನಟರುಗಳಿಗೆ ಏನಾಗಿದೆ, ತುಂಬ ಜನಕ್ಕೆ ನಾವು ನಾನು ಅಂದರೆ ನಟರುಗಳು ಬರೀ ನಟನೆಯನ್ನು ನಂಬಿ ಸ್ಟಿಕಾನ್ ಆಗೋದಕ್ಕಿಂತನೂ ಬೇರೆ ಬೇರೆ ಕಲೆಗೆ ಸಂಬಂಧಪಟ್ಟಂಥ ಬೇರೆ ಬೇರೆ ಜಾಗಗಳ ಸ್ಪೇಸಲ್ಲಿ ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋದು ನನ್ನೊಂದು ಉದ್ದೇಶ. ಬಟ್ ತುಂಬ ಜನ ಮಾಡ್ಕೊಂಡಿದ್ದಾರೆ, ಬಟ್ ತುಂಬ ಜನ ಮಾಡ್ಕೊಂಡಿಲ್ಲ. ಅದೇ ಸಮಸ್ಯೆ. ಪಾಪ ನಾನು ನೋಡ್ತೀನಿ, ನಾನು ಗೊತ್ತಾಗುತ್ತೆ ನನಗೂ ಏನು ಮಾಡೋಕ್ಕಾಗತ್ತೆ. ಪ್ಲ್ಯಾನ್ ಎ ನಾವು ವರ್ಕ್ ಮಾಡ್ತಿದ್ದೀವಿ ಅಂತಂದಾಗ ನಮಗೆ ಪಕ್ಕಕ್ಕೆ ಪ್ಲ್ಯಾನ್ ಬಿನೂ ರೆಡಿ ಇರಬೇಕು. ಬಿ ಇಲ್ಲಂದ್ರೆ ಸಿ ಇರಬೇಕು. ಹೌದು, ನಾವು ಆಪ್ಷನ್ 3 ಇಟ್ಕೊಳ್ಳೋದು ಯಾವಾಗಲೂ, 1 2 3 ಇಟ್ಕೊಳ್ಳೋದು ನಾವು. ಆಗಿಲ್ಲ ಅಂದ್ರೆ ಇನ್ನೊಂದು, ನಾನು ಕೆಲಸ ಇದ್ದಾಗ ನಾನು ಕ್ಯಾಬ್ ಓಡಿಸಿದ್ದೀನಿ ರೀ. ನಾನು ಓಲಾದಲ್ಲಿ ಕ್ಯಾಬ್ ಓಡಿಸ್ತಾ ಇದ್ದೆ, ಬಾಡಿಗೆ ಹೋಗ್ತಿದ್ದೆ ಯಾರಿಗಾದರೂ. ನಾನು ಅವಾಗೊಂದು ಇಂಡಿಕಾ ಥರದ ಕಾರ್ ಇಲ್ಲ ಅಂತ ಕೆಲಸ ದುಡ್ಡು ತಿನ್ನೋಕ್ಕೇನು ಮೇಡಮ್, ಯಾವುದಾರು ಕೆಲಸ ಮಾಡಬೇಕು, ಹೀಗೆ ಇರಬೇಕು ಅಂತೇನಿಲ್ಲ. ನಮ್ಮ ಅಶ್ವಥ್ ಸರ್ ಮಗ ಅವರೊಬ್ರು ಓಡಿಸ್ತಾರೆ ನೋಡಿದ್ರಲ್ವ, ಹಾಗೆ ಅವ್ರು ಸ್ವಾಭಿಮಾನಿ, ಅವನು ನಮ್ಗೆ ಪ್ರೌಡ್ ಫೀಲ್ ಆಗುತ್ತೆ ಆ ಮನುಷ್ಯನ ಬಗ್ಗೆ. ಎಸ್, ಹಂಗಿರಬೇಕು. ನಾನು ದುಡ್ಡು ತಿಂತೇನೆ ರೀ ಯಾರ್ದೇನು ಅಂತಾನು ಹಂಗಿರ್ಬೇಕು. ಆ ಥರದ್ದು ಪ್ರೌಡ್ ಫೀಲ್ ಇರ್ಬೇಕು ಪ್ರತಿಯೊಬ್ಬ ನಟನಿಗೂ, ನಟಿ. ನಿಜ.
ಸರ್, ಈಗ ಕೊನೆಯದಾಗಿ ನಿಮ್ಮ ಸಿನಿಮಾ ಬಗ್ಗೆ ಜನರಿಗೆ ಥಿಯೇಟ್ರಿಗೆ ಬಂದು ನೋಡಬೇಕು ಅಂತಂದರೆ ಯಾಕೆ ಬಂದು ನೋಡಬೇಕು ಅಂತ ಒಂದು ಹೇಳಿಬಿಡಿ. ಎಸ್, ಖಂಡಿತವಾಗಲೂ ಮಾರ್ಚ್ ತಿಂಗಳಲ್ಲಿ ನನ್ನ 2 ಸಿನಿಮಾಗಳು ಆ್ಯಪಲ್ ಕಟ್ ಮತ್ತು ಯಾರಿಗೂ ಹೇಳಬೇಡಿ ಅಂತ 2 ಚಿತ್ರಗಳು ಬರ್ತಾ ಇದೆ. ಆ್ಯಪಲ್ ಕಟ್ ಒಂದು ಮಾನವಶಾಸ್ತ್ರದ ಮೇಲೆ ಇಟ್ಕೊಂಡು ಮಾಡಿರುವಂತಹ ಕತೆ, ಆ್ಯಂಡ್ ಯಾರಿಗೂ ಹೇಳಬೇಡಿ ಒಂದು ಸೂಪರ್ ಕಾಮಿಡಿ ಸಸ್ಪೆನ್ಸ್ ಥ್ರಿಲ್ಲರ್ ಕತೆ. ಕನ್ನಡ ಇಂಡಸ್ಟ್ರಿಯ ಒಂದು ನಂಬಿಕೆಯ ಚಿತ್ರ ಇದಾಗತ್ತೆ ಅನ್ನೋದು ನನಗೆ ಭರವಸೆ ಇದೆ. ಯಾಕಂದರೆ ತುಂಬ ಶ್ರಮ ಹಾಕಿ ಪ್ರಾಮಾಣಿಕವಾಗಿ ಒಂದಿಷ್ಟು ಜನ ಎಲ್ಲರೂ ಸೇರಿ ಒಳ್ಳೆಯ ಮನಸ್ಸುಗಳು ಸೇರಿ ಕೆಲಸ ಮಾಡಿದ್ದೀವಿ. ಒಳ್ಳೆಯ ಚಿತ್ರ. ನೀವು ಥಿಯೇಟ್ರಿಗೆ ಬಂದ ಮೇಲೆ ನಿಮ್ಮ ನಂಬಿಕೆಯನ್ನು ಅಥವಾ ನಿಮ್ಮ ಮನೋರಂಜನೆಯ ಕಡಿಮೆ ಆಗದೇ ವಾಪಸ್ ಹೋಗ್ತೀರಂತ ನಾನು ಭರವಸೆ ಕೊಡ್ತೀನಿ. ಹಾಗಾಗಿ ಕನ್ನಡ ಚಿತ್ರರಂಗದ ನಮ್ಮಂತಹ ಪ್ರತಿಭೆಗಳನ್ನು ನಿಮ್ಮ ಮಡಿಲಲ್ಲಿ ಹಾಕ್ಕೊಂಡು ಬೆಳೆಸಿ, ಚಿತ್ರರಂಗದಲ್ಲಿ ಹೊಸ ಚಿತ್ರ ಬಂದಾಗ ದಯಮಾಡಿ ಥಿಯೇಟ್ರಿಗೆ ಬಂದು ನೋಡಿ. ಯಾರಿಗೂ ಹೇಳಬೇಡಿ ಅಂತ ನನ್ನ ಸಿನಿಮಾ ಹೆಸರು ಎಲ್ರಿಗೂ ಹೇಳಿ. ಅನಂತ್ನಾಗ್ ಸಿನಿಮಾ ಸರ್ದು ಹಳೆ ಟೈಟ್ಲ್ ಇದು. ಸೊ ಹಾಗಾಗಿ ಆ್ಯಪಲ್ ಕಟ್ ಮತ್ತು ಯಾರಿಗೂ ಹೇಳಬೇಡಿ 2 ಚಿತ್ರಗಳು ಬರ್ತಾವೆ ನೋಡಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ವೀಕ್ಷಕರೇ, ನೋಡಿದ್ರಲ್ವಾ, ಈಗ ಎಷ್ಟೋ ಸಲ ನಾವು ಹೇಳ್ಕೊಳ್ತಾ ಇರ್ತೀವಿ ಕನ್ನಡದಲ್ಲಿ ಒಳ್ಳೊಳ್ಳೆ ಸಿನಿಮಾಗಳೇ ಬರ್ತಾ ಇಲ್ಲ ಅಂತ. ಬಟ್ ಎಷ್ಟೋ ಸಿನಿಮಾಗಳು ಬರುತ್ತೆ, ನಮಗೆ ಗೊತ್ತಿಲ್ಲದೇ ಅದು ಮಿಸ್ ಆಗಿರೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಆ್ಯಪಲ್ ಕಟ್ ಹಾಗೆ ಯಾರಿಗೂ ಹೇಳಬೇಡಿ ಅನ್ನೋ ಸಿನಿಮಾ ಮಾರ್ಚಲ್ಲಿ ಥಿಯೇಟ್ರಿಗೆ ಬರ್ತಾ ಇದೆ. ಡೇಟ್ ಯಾವಾಗ ಅಂತ ಸರ್ ನಿಮಗೆ ಹೇಳ್ತಾರೆ. ಅವ್ರ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಅಥವಾ ಫೇಸ್ಬುಕ್ ಆಗಿರ್ಬೋದು, ಅದನ್ನು ಫಾಲೋ ಮಾಡಿದ್ರೆ ನಿಮ್ಗೆ 100% ಯಾವಾಗ ಡೇಟ್ ಅಂತ ಗೊತ್ತಾಗುತ್ತೆ. ಸೊ ಒಳ್ಳೆ ಕನ್ನಡ ಸಿನಿಮಾ ಬಂದಾಗ ಹರಸಿ ಹಾರೈಸಿ. ಸೊ ಈ ಒಂದು ವಿಡಿಯೋಯಿಂದ ನೀವು ಸಹ ಒಳ್ಳೊಳ್ಳೆ ವಿಚಾರಗಳನ್ನು ತಿಳ್ಕೊಂಡ್ರಿ. ಸರ್, ನಿಮ್ಮ ಜೊತೆನೂ ಸಹ ನಾವು ಒಂದು ಒಳ್ಳೆ ಈ ದಿನದ ಜೊತೆಗೆ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಮಸ್ಕಾರ. ಥ್ಯಾಂಕ್ ಯು. ಈ ದಿನ ನನ್ನ ಫೇವ್ರೆಟ್ ಯೂಟ್ಯೂಬ್ ಚಾನಲ್ ಇದು. ನಾನು ಯಾವಾಗಲೂ ಇಲ್ಲಿ ಬರುವ ಒಂದು ಸಂದರ್ಶನಗಳನ್ನಾಗಲಿ ಮತ್ತು ಒಂದಿಷ್ಟು ಒಳ್ಳೆಯ ವಿಮರ್ಶೆಗಳನ್ನು, ಪ್ರಸ್ತುತ ಕಾಲದ ರಾಜಕೀಯ ವಿಷಯಗಳನ್ನು ಅದ್ಭುತವಾಗಿ ವಿವರಿಸ್ತೀರಿ. ಹಾಗಾಗಿ ಈ ದಿನ ನನ್ನ ನೋಡಿ, ನೀವು ಕರೆಯೋದಕ್ಕಿಂತ ಮುಂಚೆ ನಾನು ಇದಕ್ಕೆ ಸಬ್ಸ್ಕ್ರೈಬರು. ನಾನು ಇದಕ್ಕೆ ಈ ದಿನ ಮತ್ತು ವಾರ್ತಾವಾರ್ತೆ 2 ನೋಡ್ತೀನಿ ನಾನು. ಬಟ್ ಈ ದಿನ ಈಗ ನೀವು ಇಲ್ಲಿಂದ ಹೇಳಬೇಕು. ಸೊ ಹಾಗಾಗಿ ನನ್ನ ಫೇವ್ರೆಟ್ ಚಾನಲು. ಸೊ ದಯವಿಟ್ಟು ಎಲ್ಲರೂ ಸತ್ಯವಾದ ಸುದ್ದಿಗೆ ಮತ್ತು ನಿಜವಾದ ವಿಮರ್ಶಕ್ಕೆ ಮತ್ತು ಏನು ನಡೀತಿದೆ ವಾಸ್ತವದಲ್ಲಿ ಅನ್ನೋದಕ್ಕೆ ತಿಳ್ಕೊಳ್ಳೋಕ್ಕೆ ಈ ದಿನ .com ಯೂಟ್ಯೂಬ್ ಚಾನಲನ್ನು ಭೇಟಿ ಮಾಡಿ ನೋಡಿ. ಇಂಥ ಒಳ್ಳೆಯ ಚಾನಲ್ಗಳನ್ನು ಹರಿಸಿ ಹಾರೈಸಿ. ನಮಸ್ಕಾರ. ಥ್ಯಾಂಕ್ ಯು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.